ಆಪೋಸಿಟ್ ಕಡೆ ಈ ಬಟ್ಟೆನ ಎರಡು ಭಾಗ ಮಾಡಿ ಫೋಲ್ಡ್ ಮಾಡಿ ಐನ್ ಮಾಡಬೇಕು. ಫಸ್ಟು ನೀವು ಯಾವುದೇ ಬಟ್ಟೆ ಕಟ್ ಮಾಡಿದ್ರೂ ಫಸ್ಟ್ ನೀವು ಮಾಡಬೇಕಾಗಿರೋಂಥ ಕೆಲಸ ಐನ್ ಮಾಡಬೇಕು. ಮೈನ್ ಕ್ಲಾತ್ ಐನ್ ಮಾಡಬೇಕು, ಲೈನಿಂಗ್ನು ಐನ್ ಮಾಡಬೇಕು. ಅದ ನಂತರ ನೀವು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾವು ಈ ಬಟ್ಟೆ ಕ್ರಾಸ್ ಆಗಿರುತ್ತೆ, ಈಗ ಈ ಕ್ರಾಸ್ ಇರೋದನ್ನ ನಾವು ಸ್ಟ್ರೈಟ್ ಮಾಡಲೇಬೇಕು. ಸ್ಟ್ರೈಟ್ ಮಾಡಿದ ನಂತರ ಕಟ್ ಮಾಡಿದ್ರೇ ಮೆಸರ್ಮೆಂಟ್ ನಮಗೆ ಪರ್ಫೆಕ್ಟಾಗಿ ಸಿಗೋದು. ಮೊನ್ನೆ ಒಬ್ರು ಕೇಳಿದರು, ಅಣ್ಣ ಇದು ಕರೆಕ್ಟಾಗಿದೆ ತಾನೇ, ಏತಕ್ಕೋಸ್ಕರ ಇನ್ನೊಂದು ಸಲ ಕಟ್ ಮಾಡ್ತಿದ್ದೀರಿ ಅಂತೇಳಿ. ಅಕ್ಕ ಇದು ಕ್ರಾಸ್ ಇದೆ ನೋಡಿ, ಇಲ್ಲಿ ಅಗಲ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ನೀವು ಇದೇ ಮೆಸರ್ಮೆಂಟಲ್ಲಿ ನೀವೇನಾದ್ರು ಕಟ್ ಮಾಡಿದರೆ ಕರೆಕ್ಟಾಗಿ ಬರೋದಿಲ್ಲ. ಏನಪ್ಪ ಆಗುತ್ತೆ ಅಂತಂದರೆ ನಿಮ್ಗೆ ಹಾರ್ಮೋಲ್ ಡಿಫ್ರೆನ್ಸ್ ಬರ್ಬೋದು, ಲೆಂತ್ ಡಿಫ್ರೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಈ ಮಾರ್ಕ್ ಮಾಡಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಯಾಕೆ ಇನ್ನೇನಿಲ್ಲ, ಸಣ್ಣ ಕರೆಕ್ಷನ್ ನೀವು ಮಾಡಿಕೊಂಡ್ರೆ ಎಲ್ಲ ಕರೆಕ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಸ್ಟ್ರೈಟ್ ಮಾಡಿ ಫಸ್ಟು ಒಂದು ಬಟ್ಟೆನ ನೀವು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ ಸ್ಟ್ರೈಟಾಗಿ ಕಾಣಿಸುತ್ತೆ. ಅದ ನಂತರಕ ನೆಕ್ಸ್ಟ್ ನೀವು ಮಾಡಬೇಕಾಗಿರೋಂಥದ್ದು ½ ಇಂಚಷ್ಟು, ಅರ್ಧ ಇಂಚಷ್ಟು ಒಂದು ಬಟ್ಟೆ ಡಿಸ್ಟೆನ್ಸ್ ಬಿಟ್ಟು ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರಕ್ಕೆ ನೀವು ಅಳತೆ ಜಾಕೆಟ್ ತಗೊಳ್ಳಿ. ಅಳತೆ ಜಾಕೆಟ್ ನೋಡಿ, ಯಾಕೆ ಇವತ್ತು ಈ ಮೆಸರ್ಮೆಂಟ್ ತೋರಿಸ್ತಾ ಇದ್ದೀನಿ. ಚೆಸ್ಟ್ ಮೆಸರ್ಮೆಂಟ್ ಎಷ್ಟಿದೆ ಅಂತೇಳಿ ನಿಮ್ಗೆ ಸರಿ ಗೊತ್ತಿಲ್ಲ. ಸೊ ಈ ಬಟ್ಟೆ ತಗೊತೀನಿ. ಬಟ್ಟೆ ತಗೊಂಡಿದ್ದ ನಂತರಕ್ಕೆ ಅಳತೆ ಜಾಕೆಟ್ ತಗೊಂಡಿದ್ದೀನಿ. ಈ ಶೋಲ್ಡ್ರ್ ಇದೆ ಅಲ್ವಾ, ಇದರಲ್ಲಿ ಎರಡು ಭಾಗದಲ್ಲಿ ಅಂದರೆ ಈ ಶೋಲ್ಡ್ರ್ ಮಧ್ಯದಲ್ಲಿ ಟೇಪ್ ಇಟ್ಟು ಲೆಂತ್ ತಗೊಳ್ಳಿ. ಎಷ್ಟಿದೆ ಈ ಬ್ಲೌಸ್ನ ಲೆಂತ್ ಅಂತೇಳಿ 14 ಇಂಚಿದೆ. 14 ಇಂಚಿದ್ರಕ ನಾವು ಎಷ್ಟು ಇಡಬೇಕು ಇವಾಗ, 15 ಇಂಚು ಅಲ್ವರಾ, 15 ಇಂಚು ಕೆಳಗಡೆಯಿಂದ ಮಾರ್ಕಿಂಗಿಂದ ಅಲ್ಲ, ಕೆಳಗಡೆ ಲೆಂತಿಂದ 15 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಈಗ ನಾನು ಮಾರ್ಕ್ ಮಾಡಿರೋದು ಹೆಸರು ಬಂದು ಶೋಲ್ಡ್ರ್ ಹೆಸರಿಗೆ ನಮ್ಮ ಅಂದರೆ ಶೋಲ್ಡ್ರಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಫಸ್ಟು ಒಂದು ಮಾರ್ಕ್ ಮಾಡಿದ್ದೀನಿ ಅಂದರೆ ಶೋಲ್ಡ್ರ್ ಒಳಗಡೆ ಹೋಗುವಂಥ ಬಟ್ಟೆಗೆ ಮಾರ್ಕ್ ಮಾಡಿದ್ದೀನಿ. ಎರಡನೇ ಮಾರ್ಕಿಂಗು ಏನಕ್ಕಪ್ಪ ಅಂತಂದರೆ ಇದು ನಿಮ್ಮ ಸ್ಟಿಚಸ್ ಹಾಕೋಕ್ಕೆ ಅಂದರೆ ಹೊಲಿಗೆ ಹಾಕಲಿಕ್ಕೋಸ್ಕರ ಎರಡನೇ ಮಾರ್ಕ್ ಹಾಕಿದ್ದೀನಿ. ಈಗ 2 ಮಾರ್ಕ್ 3 ಟೋಟಲಾಗಿ ನಾನು 3 ಮಾರ್ಕ್ ಮಾಡಿದ್ದೀನಿ. ಒಂದು ಹೊಲಿಗೆ ಹಾಕೋಕ್ಕೆ, ಮತ್ತೊಂದು ಹೊಲಿಗೆ ಹಾಕಲಿಕ್ಕೆ, ಈ ಮೇಲ್ಗಡೆ ಇರೋವಂಥ ಬಟ್ಟೆ ಒಳಗಡೆ ಹೋಗೋಕ್ಕೆ. ಸೊ ಈಗ ನೀವು ಟೇಪ್ ಇಟ್ಟು ಚೆಕ್ ಮಾಡಬೇಕು, ಲೆಂತ್ ಎಷ್ಟಿದೆಯಪ್ಪ. ನಾವು ಎಷ್ಟು ತಗೊಂಡು 14 ಇಂಚು ತಗೊಂಡಿದ್ದೀನಿ. ಈಗ ಕರೆಕ್ಟಾಗಿ 14 ಇಂಚ್ ಇದೆಯಾ ಅಂತೇಳಿ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕು. ಈಗ ಕರೆಕ್ಟಾಗಿದೆ. ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ನೀವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಿಮಗೆ ಈ 14 ಇಂಚು ತೋರಿಸ್ತಾ ಇದ್ದೀನಿ. ಹೊಲಿಬೇಕಾದ್ರೆ ನೀವು ದಯವಿಟ್ಟು ಈ ಮಾರ್ಕ್ ಮಾಡಿದ್ದೀವಲ್ವರ ಕೆಳಗಡೆ ಲೆಂತ್ ಇಷ್ಟು ಹಿಡಿಬೇಕು, ಶೋಲ್ಡ್ರು ಇಷ್ಟು ಹಿಡಿಬೇಕಾಗ. ಇದರಲ್ಲಿ ಏನಾದ್ರು ಕಡಿಮೆ ಮಾಡಿದ್ರೂ ನಿಮಗೆ ಉದ್ದ ಜಾಸ್ತಿ ಆಗುತ್ತೆ, ಬ್ಲೌಸಿನ ಉದ್ದ. ನೆಕ್ಸ್ಟು ಶೋಲ್ಡ್ರ್ ಜಾಸ್ತಿ ಆಗುತ್ತೆ, ಅದಕ್ಕಿಂತ ನಿಮಗೆ ಹಾರ್ಮೋಲ್ ಜಾಸ್ತಿ ಬರುತ್ತೆ. ಈ ಥರ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಯಾವುದು ಮೆಸರ್ಮೆಂಟ್ ಮಾಡೋದಪ್ಪ ಅಂತೇಳಿ ತೋರಿಸಿದ್ರೆ ಕಣಿ. ಈಗ ನೋಡಿ, ಈಗ ಸೊಂಟಕ ಬ್ಯಾಕ್ ಟು ಬ್ಯಾಕು ಅಂತೀವಿ, ಬರೀ ಹಿಂಭಾಗ ಮಾತ್ರ ತಗೊಳ್ಳೋದು. 2 ಭಾಗನ ಮಾರ್ಕ್ ಮಾಡ್ತೀರಾ, ಇದು 2 ಆಗಿ ಫೋಲ್ಡ್ ಮಾಡ್ತೀರಾ. 2 ಭಾಗ ಫೋಲ್ಡ್ ಮಾಡಿ ಅದ ನಂತರ ಈಗ ನೋಡಿ ಈ ಹಿಂಭಾಗ ಈ ಸೊಂಟದ ಹತ್ರ ಇಲ್ಲಿ ಇಟ್ಬಿಟ್ಟಾಕ ಈಗ ಮಾರ್ಕಿಂದ ಮೇಲ್ಗಡೆನೇ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿ ಅಂತಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊಂಟಕ್ಕೆ ಒಂದು ಮೆಸರ್ಮೆಂಟು ಕರೆಕ್ಟಾಗಿರುವಂಥದ್ದು ಈ ಮೇಲ್ಗಡೆಯಿಂದ ಹೊಲಿಗೆ ಹಾಕಿದಲ್ವರ ಅದು ಕರೆಕ್ಟಾಗಿ ನೇರವಾಗಿ ಒಂದು ಮಾರ್ಕ್ ಮಾಡ್ತೀರಾ. ಮತ್ತು ಒಂದು ½ ಇಂಚಷ್ಟು ಎಕ್ಸ್ಟ್ರಾ ಬಿಡಬೇಕು. ಏನಕ್ಕಪ್ಪ ಅಂತಂದರೆ ಈ ಕಾಲು ಇಂಚು ಡಾಟ್ಗೆ ಸೈಡಲ್ಲಿ 1.5 ಇಂಚು ಮಾರ್ಜನು. ಏನಕ್ಕಪ್ಪ ಅಂತಂದರೆ ಸೈಡಲ್ಲಿ ನಾವು ಎಕ್ಸ್ಟ್ರಾ ಹೊಲಿಗೆ ಹಾಕ್ಲಿಕ್ಕೋಸ್ಕರ ನಾವು ಎಕ್ಸ್ಟ್ರಾ 1.5 ಇಂಚು ಬಟ್ಟೆ ಇಡಬೇಕು. ಈಗ ನೆಕ್ಸ್ಟು ಅದ ನಂತರ ನೆಕ್ ಡೀಪ್ ಯಾವ ರೀತಿ ನೋಡೋದಂತಂದರೆ ಈಗ ನೋಡಿ, ಈಗ ಸೊಂಟದ ಮೆಸರ್ಮೆಂಟು ಚೆಕ್ ಮಾಡಿದ್ವಲ್ವ. ಈಗ ಈ ಬ್ಲೌಸಿನ ಅರ್ಧ ಭಾಗ ಈ ಕೆಳಗಡೆ ಈ ಬ್ಲೌಸ್ನ ಈ ಥರ ಫೋಲ್ಡಿಂಗಲ್ಲಿ ಮಾರ್ಕಿಂಗ್ ಕೆಳಗಡೆ ಇರಲಿ, ಮಾರ್ಕಿಂಗ್ ಮೇಲೆ ಅಳತೆ ಜಾಕೆಟನ್ನು ಇಟ್ಟು ಈ ಥರ ನೋಡಿ ನೆಕ್ ಡೀಪ್ ಇಲ್ಲಿದೆ. ನೆಕ್ ಡೀಪಿಂದ 1/4 ಇಂಚಷ್ಟು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. 1/4 ಇಂಚಷ್ಟೇ ಇರಬೇಕು, ½ ಇಂಚ್ ಹಿಡಿಬಾರ್ದು. 1/4 ಇಂಚಷ್ಟು ಇಟ್ಟು ಮೇಲ್ಗಡೆ ಒಂದು ಮಾರ್ಕ್ ಮಾಡಿದ ನಂತರ ಈಗ ನೋಡಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ನಾವು ನೆಕ್ಸ್ಟು ಹಾರ್ಮೋಲ್ ಮೆಸರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ಮೆಸರ್ಮೆಂಟ್ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಈ ಬ್ಲೌಸಲ್ಲಿ ಒಂದು ಕಡೆ ನಾವು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ, ಯಾವುದೇ ಒಂದು ಕಡೆ ಲೆಫ್ಟ್ ಸೈಡನ್ನು ಅಥವಾ ರೈಟ್ ಸೈಡನ್ನು ಯಾವುದಾದ್ರು ಒಂದು ಕಡೆ ತಗೊಳ್ಳಿ. ಈ ಫಸ್ಟ್ ಮಾರ್ಕಿಂಗಿಂದ ಮೆಸರ್ಮೆಂಟ್ ತೆಗಿಬೇಡಿ. ನೆಕ್ಸ್ಟ್ ಮಾರ್ಕಿಂದ ಮಾರ್ಕ್ ಮಾಡಿದ್ದೀವಲ್ವ, ಆ ಮಾರ್ಕಿಂದ ಮೇಲ್ಗಡೆ ನಾವು ಮಾರ್ಕಿಂಗ್ ಇಟ್ಬಿಟ್ಟು ಅಂದರೆ ಅಳತೆ ಬ್ಲೌಸ್ ಇಟ್ಟು ಈ ಹಾರ್ಮೋಲ್ ರೆಡಿ ಇರೋ ಮೆಸರ್ಮೆಂಟಿಗಿಂತ 1/4 ಇಂಚಷ್ಟು ಮೇಲ್ಗಡೆ ಮೇಲ್ಗಡೆ ಇಟ್ಟು ಒಂದು ಮಾರ್ಕ್ ಮಾಡಿದ ನಂತರ ಹಾರ್ಮೋಲ್ ಮೆಸರ್ಮೆಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟೇ. ನೆಕ್ಸ್ಟ್ ಈಗ ನೆಕ್ಕಿಗೆ ಬರೋಣ. ಈ ನೆಕ್ಕಿಗೆ ಯಾವ ರೀತಿ ನಾವು ಮಾರ್ಕ್ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ.
ಈ ರೀತಿ ಅಕ್ಕ. ಈಗ ಬ್ಲೌಸ್ನ ಬ್ಯಾಕ್ ಸೈಡು ಅಂದರೆ ಹಿಂಭಾಗ, ಬ್ಲೌಸ್ನ ಹಿಂಭಾಗ ಬ್ಯಾಕ್ ನೆಕ್ ಇದೆಯಲ್ಲವರ, ಈ ಬ್ಯಾಕ್ ನೆಕ್ ಇರೋ ಜಾಗದಲ್ಲಿ ನೀಟಾಗಿ ಅಂದರೆ ರಿಂಕಲ್ ಇರಬಾರ್ದು, ಈ ಥರ ನೀಟಾಗಿ ನೀವು ಈ ಥರ ಫೋಲ್ಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಕ್ಕ. ಚೆಕ್ ಮಾಡಿದ ನಂತರ ನೀವು ನೆಕ್ ಡೀಪ್ ಚೆಕ್ ಮಾಡಲಿಕ್ಕೆ ಬರೀ 2 ಇಂಚ್ ಮಾತ್ರ ಉದ್ದ ಇರಬೇಕು. 2 ಕಡೆ ನೀವು ಮಾರ್ಕ್ ಮಾಡ್ಕೊಳ್ಳಿ, ಜಾಸ್ತಿ ಇರಬಾರ್ದು. ನೀವು 2.5 ಇಂಚ್ ಏನಪ್ಪ ಏನಾಗುತ್ತೆ ಅಂದರೆ 2.5 ಇಂಚ್ ಇಟ್ಟು ನಾವೇನಾದ್ರು ಚೆಕ್ ಮಾಡಿದರೆ ಏನಾಗುತ್ತಾನೋ ಅಂತ ನೀವೇನಾದ್ರು ಕೇಳಿದರೆ ನೆಕ್ಕು ಬ್ರಾಡ್ ಜಾಸ್ತಿ ಆಗುತ್ತೆ ಅಲ್ವರಾ. ಈಗ ಅದಕ್ಕಿಂತ ಕಡಿಮೆ ಮಾಡಿದರೆ ಅಂದರೆ 1.5 ಇಂಚಿಗೆ ನಾವೇನಾದ್ರು ಇಟ್ಟು ನಾವು ನೆಕ್ಕು ಬ್ರಾಡ್ ತಗೊಂಡ್ರೆ ಆವಾಗ ನೆಕ್ಕು ಅಗಲ ಕಡಿಮೆ ಆಗುತ್ತೆ, ಬ್ರಾಡ್ ಕಡಿಮೆ ಆಗುತ್ತೆ. ಸೊ ಕರೆಕ್ಟಾಗಿರುವಂಥ ಮೆಸರ್ಮೆಂಟು 2 ಇಂಚು. 2 ಇಂಚ್ ಹೈಟಿಗೆ 2 ಕಡೆನೂ ಮಾರ್ಕ್ ಮಾಡಿದ ನಂತರಕ್ಕೆ ನೀವು ಟೇಪ್ ತಗೊಂಡು ಈ ಒಳಗಡೆ ಪೈಪಿಂಗ್ ಇದೆಯಲ್ವರ, ಈಚೆ ತೊಗೊಂಡು ಹೋಗ್ಬಾರ್ದು ಅಂದರೆ ಹೊರಗಡೆ ತೊಗೊಂಡು ಹೋಗ್ಬೇಡಿ. ಸೊ ಪೈಪಿಂಗ್ ಟು ಪೈಪಿಂಗ್ ತಗೊಳ್ಳಿಕ. ಈಗ ಎಷ್ಟಿದೆ ನೆಕ್ಕಿನ ಅಗಲ 6.5 ಇಂಚ್ ಇದೆ ಅಂದರೆ 6.5 ಇಂಚಸ್ ಇದೆ. ಸೊ ಇದಕ್ಕೆ ನೀವು 1/2 ಇಂಚಷ್ಟು ಮೈನಸ್ ಮಾಡ್ಕೋಬೇಕು, ಕಡಿಮೆ ಮಾಡ್ಕೊಳ್ಳಿ. ಆವಾಗ 6.5ನ ಅರ್ಧ ಇಂಚು ಕಡಿಮೆ ಮಾಡಿದಾಗ 6 ಇಂಚ್ ಇದೆ, ಅದನ್ನು 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 3 ಇಂಚು ಸಿಗುತ್ತೆ. ನೆಕ್ ಡೀಪಿಗೆ 3 ಇಂಚು, ಮೇಲ್ಗಡೆ ಶೋಲ್ಡ್ರಿಗೂ 3 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದ ನಂತರ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೊಂಡಿದ್ದ ತಕ್ಷಣ ನೀವು ಕರೆಕ್ಟಾಗಿ ಈ ರೀತಿ ಅಂದರೆ ಈ ಮಾರ್ಕಿಂಗಿಂದ ಹೊರಗಡೆ ತಗೊಂಡು ಹೋಗ್ಬೇಡಿ, ತೀರಾ ನಮ್ಮ ಕಡೆನೂ ತಗೊಳ್ಳೋಕೆ ಹೋಗ್ಬೇಡಿ. ಸೊ ಈ ಥರ ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಮೆಸರ್ಮೆಂಟ್ ಇಟ್ಟು ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದ ನಂತರ ಈಗ ನೋಡೋಕ್ಕೆ ನಿಮ್ಗೆ ಸ್ಕ್ವೇರ್ ನೆಕ್ ಥರ ಕಾಣಿಸುತ್ತೆ. ನೀವು ಇದು ರೌಂಡ್ ನೆಕ್ ಮಾರ್ಕಿಂಗ್ಗೆ ಇದು ಒಂದು ಫಾರ್ಮುಲಾ ನಿಮ್ಗೆ ಅಷ್ಟೇ. ಈ ಥರ ಅಂದರೆ ಈ ಸ್ಕ್ವೇರಿಂದ 3/4 ಇಂಚು ಇದು ಸ್ಟ್ಯಾಂಡರ್ಡಾಗಿ ಇಟ್ಕೊಳ್ಳಿ. ಎಲ್ಲ ಬ್ಲೌಸ್ಗೂ ನಿಮ್ಗೆ ಪರ್ಫೆಕ್ಟಾಗಿರುತ್ತೆ. ಕೆಲವೊಬ್ಬರಿಗೆ ಶೋಲ್ಡ್ರ್ ಏನಾದ್ರು ಜಾರಿದ್ರೆ 1 ಇಂಚು ಕೂಡ ಇಟ್ಕೋಬೋದು, ಕೆಲವೊಬ್ರು 1/4 ಇಂಚು ತನಕ ಕೂಡ ತೆಗಿಬೋದು, ತೊಂದರೆ ಇಲ್ಲ. ಈಗ ನೆಕ್ ಡೀಪಿಂದ 1.5 ಇಂಚು ಇದು ಸ್ಟ್ಯಾಂಡರ್ಡಾಗಿ ಎಲ್ಲ ಬ್ಲೌಸ್ಗೂ. ನೆಕ್ ಬ್ರಾಡಿಂದ 1.5 ಇಂಚು. ಯಾಕೆ ಇದೆಲ್ಲ ನಿಮಗೆ ಏತಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಅಂದರೆ, ನೀವು ಯಾವುದೇ ರೀತಿ ನೀವು ಸಾವಿರಾರು ರೂಪಾಯಿ ಕೊಟ್ಟು ನೀವು ಕ್ಲಾಸ್ ಕಲಿಯೋಕ್ಕೆ ಹೋದ್ರೂ ಇಷ್ಟೊಂದು ಮೆಸರ್ಮೆಂಟೆಲ್ಲ ನಮ್ಮ ಟ್ರಿಕ್ ಹೇಳ್ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಕೆಲವೊಬ್ಬರಿಗೆ ನೆಕ್ ರೌಂಡ್ ಮಾಡ್ಲಿಕ್ಕೆ ಬರೋಲ್ಲ, ಅವ್ರು ಏನು ಮಾಡ್ತಾರೆ ಅವಾಗ ಸುಮ್ಮನೆ ಒಂದು ಅಂದಾಜ್ ಮೇಲೆ ಮಾರ್ಕ್ ಮಾಡಿದ್ರು ನೆಕ್ ಬ್ರಾಡ್ ಆಗುತ್ತೆ, ಸ್ವಲ್ಪ ಕಡಿಮೆ ಮಾಡಿದ್ರೆ ನೆಕ್ ಕ್ಲೋಸ್ ಬರುತ್ತೆ. ಸೊ ಕರೆಕ್ಟಾಗಿರಬೇಕು ಈ ಅಳತೆಗೆ ಈ ಮೆಸರ್ಮೆಂಟ್ ನೆಕ್ ಬ್ರಾಡ್ ಮಾಡಿದರೆ ಕರೆಕ್ಟಾಗಿರುತ್ತೆ ಅನ್ನೋಕ್ಕೋಸ್ಕರ ನೀವು ಮಾರ್ಕಿಂಗ್ ತೋರಿಸ್ತೀನಿ ನೋಡಿ. ಸ್ಕೇಲ್ ಯಾವ ರೀತಿ ನಾನು ಇಟ್ಟಿದ್ದೀನಿ ಅಂತೇಳಿ ಇದನ್ನು ನೋಡಿಕೊಂಡು ಸ್ಕೇಲ್ನ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ ತಕ್ಷಣಕ್ಕೆ ಈ ಥರ ರೌಂಡ್ ಮಾರ್ಕಿಂಗ್ ಮಾಡಿದರೆ ನಿಮ್ಗೆ ರೌಂಡ್ ಶೇಪು ಪರ್ಫೆಕ್ಟಾಗಿರುತ್ತೆ ಅಕ್ಕ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಈ ರೀತಿ ನೀವು ಮಾಡ್ಕೊಳ್ಳೇಬೇಕು. ಮಾರ್ಕ್ ಮಾಡಿದ ನಂತರಕ್ಕೆ ನೆಕ್ಸ್ಟ್ ನೀವು ಮಾಡುವಂಥ ಮೆಸರ್ಮೆಂಟು ಯಾವುದಪ್ಪ ಅಂತಂದರೆ ಈ ಶೋಲ್ಡ್ರು ನೋಡಿ ಅಕ್ಕ. ಶೋಲ್ಡ್ರು ತುಂಬ ಸಣ್ಣ ಶೋಲ್ಡ್ರು ಎಷ್ಟಿದೆ ಅಂತಂದರೆ 2 ಇಂಚ್ ಇದೆ. ಶೋಲ್ಡ್ರಿನ ಮೆಸರ್ಮೆಂಟು 2 ಇಂಚ್ ಇದೆ. ಅವಾಗ ಎಷ್ಟು ಹಿಡಿಬೇಕು ನಾವು ಇಲ್ಲಿಗೆ? 1/4 ಇಂಚ್ ಸೇರಿಸ್ಕೋಬೇಕು. 2.5 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡ್ತೀವಿ. ನೆಕ್ಸ್ಟ್ ಅಕ್ಕ ಈ ಜಾಗದಲ್ಲಿ 2.5 ಇಂಚಿಷ್ಟು ಮಾರ್ಕ್ ಮಾಡ್ತೀವಿ. ಮೇಲ್ಗಡೆ 2.5 ಇದೆ ಅಲ್ವರ, ಕೆಳಗಡೆ ಅವಾಗ 3 ಇಂಚ್ ಇರಬೇಕು. ಎಲ್ಲಿಂದ ಈ ಲಾಸ್ಟಿಂದ ಈ ಲಾಸ್ಟಿಗೆ 3 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೇಕ. ಮೇಲ್ಗಡೆ ಏನಿದೆಯೋ ಇದರಿಂದ ನೀವು 1/2 ಇಂಚಷ್ಟು ಜಾಸ್ತಿ ಮಾಡ್ಕೋಬೇಕು. ಒಂದು ಮಾರ್ಕ್ ಮಾಡೋಣಕ. ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ ತೊಗೊಂಡಿದ್ದ ತಕ್ಷಣ ಹಾಮೂಲ್ಗೆ ಒಂದು ಮಾರ್ಕ್ ಮಾಡ್ತೀವಿ. ಹಾಮೂಲ್ ಮಾರ್ಕಿಂಗ್ ಮಾಡಿದ ನಂತರಕ್ಕೆ ನಾವು ನೆಕ್ಸ್ಟು ಚೆಕ್ ಮಾಡೋವಂಥದ್ದು ನೆಕ್ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ನಾವು ಬ್ರಾಡ್ ತಗೊಂಡಿರೋದು ಡೀಪ್ ತಗೊಂಡಿರೋದು ಕರೆಕ್ಟಾಗಿದೆಯಾ ಅಂತೇಳಿ ಒಂದು ಸಲ ನಿಮ್ಮ ಅಳತೆ ಬ್ಲೌಸ್ ತಗೊಂಡು ಖಂಡಿತವಾಗ್ಲೂ ನೀವು ಚೆಕ್ ಮಾಡಲೇಬೇಕು. ಈಗ ನೋಡಿ ಅಕ್ಕ, ಈ ಥರ ಡಾಟ್ ಒಂದು ಹಾಕ್ಕೊಳ್ಳಿ ಅಕ್ಕ. ಈ ರೀತಿ ಒಂದು ಡಾಟ್ ಒಂದು ಹಾಕ್ಕೊಳ್ಳಿ. ಏನಕ್ಕಪ್ಪ ಈ ಡಾಟ್ ಹಾಕ್ತಾಯಿದ್ದೀರ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಾವು ಒಳಗೆ ಹಾಕಲಿಕ್ಕೋಸ್ಕರ ಈ ಥರ ಡಾಟ್ ಹಾಕ್ತೀವಿ. ಈ ಡಾಟಿಂದ ನಾವು ಮತ್ತೆ ಹೊಲ್ದಿರುವಂಥ ಜಾಕೆಟ್ ತಗೊಂಡು ಅದನ್ನು 2 ಭಾಗ ಮಾಡ್ಕೋಬೇಕು. ಅಂದರೆ ಹಿಂಭಾಗ, ನೆಕ್ಕಿನ ಹಿಂಭಾಗ 2 ಭಾಗ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ ನಂತರಕ್ಕೆ 2 ಭಾಗ ನಿಮ್ಗೆ ಸಿಗುತ್ತೆ. ಈ ಅರ್ಧ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಸೊಂಟ ಏನಾದ್ರು ಡೌಟ್ ಇದ್ರೂ ಸೊಂಟಕ್ಕೆ ಒಂದು ಅರ್ಧ ಭಾಗ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಸುಮ್ಮನೆ ನೀವು ಚೆಕ್ ಮಾಡೋಕ್ಕೋಸ್ಕರ. ನೀವು ಯಾವುದೇ ಥರ ಝೀರೋ ನಾಲೆಜ್ ಇದ್ದರೂ ಕೂಡ ನಮ್ಮ ಕ್ಲಾಸಿಗೆ ಬಂದಿದ್ದ ಮೇಲೆ ಖಂಡಿತವಾಗ್ಲೂ ನೀವು ಇದಕ್ಕೆ ಅದನ್ನು ಕಲ್ತ್ಕೊಳ್ತೀರಾ. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕಲ್ತ್ಕೋಬೇಕಕ್ಕ, ಅದೇ ನನಗೆ ಆಸೆ. ಅದಕ್ಕೋಸ್ಕರನೇ ಇಷ್ಟೊಂದು ಪರ್ಫೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಅಕ್ಕ, ನೆಕ್ಕು ಡೀಪು ಕರೆಕ್ಟಾಗಿದೆಯಾ, ಬ್ಯಾಕಿನ ಉದ್ದ ಕರೆಕ್ಟಾಗಿದೆಯಾ. ನೆಕ್ಸ್ಟು ಈ ಬ್ಲೌಸಿನ ಅರ್ಧ ಭಾಗ ನೋಡಿ, ನಿಮಗೆ ಇದರಲ್ಲಿ ಏನಾದ್ರು ತೋರಿಸ್ಲಿಲ್ಲ ಅಂತಂದ್ರೂ ಈ ಜಾಗದಲ್ಲಿ ನಿಮಗೆ ತೋರಿಸುತ್ತೆ.
ಕರೆಕ್ಟಾಗಿದೆಯಾ, ಬ್ಯಾಕ್ನ ಆಗಲ್ಲ. ಈಗ ನೆಕ್ ಚೆಕ್ ಮಾಡ್ಕೊಳ್ಳೋಣ. ಈಗ ನೆಕ್ ಚೆಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ ಅಕ್ಕ, ನೆಕ್ ಡೀಪು ಆ್ಯಂಡ್ ಬ್ರಾಡು ಕರೆಕ್ಟಾಗಿ ಇಟ್ಟಿದ್ದ ನಂತರ ಅಕ್ಕ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೀವು. ಅಂದರೆ ನಾವು ಒಳಗೆ ಹಾಕಬೇಕಾದ್ರೆ ಯಾವ ರೀತಿ ಕರೆಕ್ಟಾಗಿ ಬರುತ್ತೆ ಅಂತೇಳಿ. ಈಗ ನೋಡಿ ಅಕ್ಕ, ನಾವು ಹಾಕ್ಕೊಂಡಿರೋವಂಥ ಶೋಲ್ಡ್ರ್ ಮೆಸರ್ಮೆಂಟಿಗೂ ನಾವು ಹೊಲಿಬೇಕಾದಂಥ ಶೋಲ್ಡ್ರ್ ಮೆಸರ್ಮೆಂಟು ಕರೆಕ್ಟಾಗಿರಬೇಕು. ಈ ರೀತಿ ನೀವು ಚೆಕ್ ಮಾಡಿದಾಗ ಏನಾದ್ರು ಹೆಚ್ಚು ಕಡಿಮೆ ಇದ್ರೂ ನಮಗೆ ಇಲ್ಲಿ ನಾವು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಫ್ರಂಟ್ ತಗೊಂಡು ಬರೀ ಫ್ರಂಟ್ ಮೆಸರ್ಮೆಂಟ್ ಮಾತ್ರ, ಬ್ಯಾಕ್ ತೊಗೊಂಡು ಬ್ಯಾಕ್ ಮೆಸರ್ಮೆಂಟ್ ಮಾಡ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳುವಂಥ ಈ ಟೆಕ್ನಿಕ್ ನೀವು ಯೂಸ್ ಮಾಡಿದ್ರಕ್ಕ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ ಅಕ್ಕ, ಈಗ ಫ್ರಂಟ್ ಮೆಸರ್ಮೆಂಟು ನೆಕ್ ಡೀಪ್ ಇದೆಯಲ್ವರ, ಇದು ಮುಂದಿನ ಭಾಗ ನೆಕ್ ಡೀಪ್ ಒಂದು 1/2 ಇಂಚಷ್ಟು ಡೌನ್ ಮಾಡ್ಕೊಳ್ಳಿ. ಟೇಪ್ ಹಿಡಿಬೇಕಾದ್ರೆ ಡೌನ್ ಮಾಡಿ ಹಾಮೂಲ್ ಹತ್ರ ಈ ಮೆಸರ್ಮೆಂಟ್ ಮಾಡಿ. ಹಾಮೂಲ್ ಹತ್ರನೂ ಅಷ್ಟೇ ಅಕ್ಕ, ಈ ಜಾಯಿಂಟ್ ಮಾಡಿರ್ತೀವಿ ಆ ಜಾಯಿಂಟ್ಗಿಂತ 1/2 ಇಂಚ್ ಡೌನ್ಗೆ ಇರಲಿ. ಈಗ ನೆಕ್ ಹತ್ರ ಎಷ್ಟು ಡೌನ್ ಮಾಡಿರ್ತೀವೋ ಅದೇ ರೀತಿ ಚೆಸ್ಟ್ ಹತ್ರ ಡೌನ್ ಮಾಡ್ಕೋಬೇಕು. ಈಗ 9.25 ಇಂಚ್ ಇದೆ ಒಂದು ಭಾಗ. ಈಗ ಮತ್ತೆ ಹಿಂಭಾಗ ಈ ಬ್ಲೌಸ್ನ ಹಾಕೋಣ. ಹಾಕಿದ ನಂತರಕ್ಕೆ ನಾವು ಕರೆಕ್ಟಾಗಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು ಬ್ಲೌಸಿನ ಹಿಂಭಾಗ. ಅದ ನಂತರಕ್ಕೆ ನೋಡಿ 9.25 ಇಂಚು ತಗೊಂಡಿದ್ದೀವಲ್ವ, ನಾನು ಟೇಪಲ್ಲಿ ಲೆಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಬೇಕಾದ್ರೆ ನೀವು ಬರ್ಕೊಳ್ಳಿ. 9.25 ಇಂಚು ತಗೊಂಡಿದ್ದ ನಂತರಕ್ಕೆ ಈಗ ನೋಡಿ ಚೆಸ್ಟ್ ಮೆಸರ್ಮೆಂಟು ಪರ್ಫೆಕ್ಟಾಗಿ ಟೇಪ್ ಇಟ್ಬಿಟ್ಟು ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರಕ್ಕೆ ಈಗ ನೋಡಿ ಒಂದು ಬೆರಳಲ್ಲಿ ಅಳತೆ ಬ್ಲೌಸು ಮತ್ತು ಟೇಪು ಇದನ್ನು ಟೈಟಾಗಿ ಹಿಡ್ಕೋಬೇಕು. ಟೈಟಾಗಿ ಹಿಡ್ದಿದ ತಕ್ಷಣಕ್ಕೆ ಈಗ ನೋಡಿ ಈ ಫ್ರಂಟು ಸಪ್ರೇಟಾಗಿ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಈಗ ಚೆಸ್ಟ್ ಮೆಸರ್ಮೆಂಟ್ ಎಷ್ಟಿದೆ, 40 ಇಂಚಿದೆ. ಎಲ್ಲಿ ತನಕ 40 ಇಂಚು, ಈ ಐಪಟ್ಟಿ ತನಕ 40 ಇಂಚು. ಇಲ್ಲಿ ತನಕ ತಗೊಳಕ್ಕೆ ಹೋಗಬೇಡಿ, ಚೆಸ್ಟ್ ಮೆಸರ್ಮೆಂಟ್ ಜಾಸ್ತಿ ಬರುತ್ತೆ. ಐಪಟ್ಟಿ ಎಲ್ಲಿ ಹಾಕಿರ್ತೀವೋ ಆ ಒಳಗೆ ತನಕ ಮಾತ್ರ ಮೆಸರ್ಮೆಂಟ್ ತಗೋಬೇಕು. ಈಗ ಚೆಸ್ಟ್ ಮೆಸರ್ಮೆಂಟ್ ತಗೊಂಡು ಚೆಸ್ಟಿನ ಮೆಸರ್ಮೆಂಟು 40 ಇಂಚು. ಇದನ್ನು 4 ಭಾಗ ಮಾಡೋಣ. 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ, 4 ಭಾಗ ಮಾಡಿದಾಗ 10 ಇಂಚು ನಮ್ಗೆ ಸಿಗುತ್ತೆ. ಡಿವೈಡ್ ಬೈ 4 ಮಾಡಿದಾಗ 10 ಇಂಚು ಸಿಗುತ್ತೆ. ನಾವು ಎಲ್ಲಿ ಇಡಬೇಕು ಅವಾಗ, ಈ ನೆಕ್ಕಿಂದ ಆಪೋಸಿಟ್ ಕಡೆ 10 ಇಂಚಿಟ್ಟು ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಈಗ ನೋಡಿ ಸ್ಕೇಲ್ ತಗೊಳ್ಳಿ. ಸ್ಕೇಲ್ ತಗೋಬೇಕಾರಕ್ಕ ಕೆಲವೊಬ್ರು ಎಲ್ಲ ಪ್ರತಿಯೊಬ್ಬರು ಈ ರೀತಿ ಮಾರ್ಕ್ ಮಾಡ್ತೀರ, ಇಲ್ಲಿ ಮಾಡಬಾರ್ದು. ಈ ಲಾಸ್ಟಲ್ಲಿ ಒಂದು ಮಾರ್ಕ್ ಮಾಡಿ ಅದ ನಂತರಕ್ಕೆ ನಾವು 1.5 ಇಂಚಷ್ಟು ಬಟ್ಟೆಗೆ ಗ್ಯಾಪ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿಕ್ಕ. ಅದ ನಂತರ ನಾವು ಬ್ಯಾಕಲ್ಲಿ ಡಾಟ್ ಹಾಕ್ಬೇಕಾದ್ರೆ ಈ ಶೋಲ್ಡ್ರು 2 ಭಾಗ ಮಾಡಿ ಅದು ನೇರವಾಗಿ ನೀವು ಡಾಟ್ಗೆ ಮಾರ್ಕ್ ತಗೊಳ್ಳೋಣ. ಈ ಡಾಟಿನ ಉದ್ದ ಎಷ್ಟು ತಗೊಂಡಿದ್ದೀನಿ ಅಂತಂದರೆ 4 ಇಂಚು ತಗೊಂಡಿದ್ದೀನಿ. ಕೆಳಗಡೆ 1/4 ಇಂಚು ಗ್ಯಾಪ್ ಇರಲಿ. ಇವಾಗ ಹೈಟ್ ಎಷ್ಟು ತೊಗೊಂಡಿದ್ದೀನಿ, 4 ಇಂಚಷ್ಟು ತೊಗೊಂಡಿದ್ದೀನಿ ಅಕ್ಕ. ನೆಕ್ಸ್ಟು ಈ ಹಾಮೂಲ್ ಹತ್ರ ಈ ಜಾಗ ಚೆಕ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಜಾಗದಲ್ಲಿ 3/4 ಇಂಚ್ ಇರಲಿ. ಎಷ್ಟಿರಬೇಕು, 38 ಇಂಚ್ ತನಕ ಚೆಸ್ಟ್ ಮೆಸರ್ಮೆಂಟ್ ಇದ್ದರೆ 3/4 ಇಂಚು. ಅದೇ ನೀವು 39 ಆಗಿರ್ಬೋದು ಅಥವಾ 40 ಇರಲಿ, 41 ತನಕ ನೀವು 1 ಇಂಚ್ ಇರಬೇಕು ಈ ಜಾಗದಲ್ಲಿ. ಇದೆಲ್ಲ ನೀವು ತಿಳ್ಕೊಳ್ಳೇಬೇಕಾಗ. ಇದು ತಿಳ್ಕೊಂಡ್ರೆ ನೀವು ನಿಮ್ಗೊಂದು ಕಾನ್ಫಿಡೆಂಟ್ ಸಿಗುತ್ತೆ ಯಾವ್ಯಾವ ಮೆಸರ್ಮೆಂಟಿಗೆ ಯಾವ ರೀತಿ ನಾವು ಮಾರ್ಕ್ ಮಾಡೋದು ಅಂತೇಳಿ. ನೆಕ್ಸ್ಟು ಹಾಮೂಲ್ ಲೆಂತ್ ಎಷ್ಟು ಇಟ್ಟಿದ್ದೀವಿ, 5.5 ಇಂಚ್ ಇದೆ. ಇದು 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ, 2.25 ಇಂಚ್ ಬರುತ್ತೆ. ನೆಕ್ಸ್ಟ್ ಕೈ ಚೆಸ್ಟಿಂದ ಹಾಮೂಲ್ ಹತ್ರ ಎಷ್ಟಿದೆ, 4 ಇಂಚ್ ಇದೆ ನೋಡಿ ಅಕ್ಕ. ಈ 4ನ 2 ಭಾಗ ಮಾಡಿದಾಗ 2 ಇಂಚು. ಇದೆಲ್ಲ ಸಿಂಪಲಾಗಿ ನೀವು ಮಾರ್ಕಿಂಗ್ ಮಾಡ್ಕೋಬೋದಕ್ಕ. ನೆಕ್ಸ್ಟು ಸ್ಕೇಲ್ ತಗೊಂಡು ಈ ರೀತಿ ಕರೆಕ್ಟಾಗಿ ಇಟ್ಬಿಟ್ಟು ಅದ ನಂತರ ಈಗ ನೋಡಿ ಸ್ಕೇಲ್ನ ಟೈಟಾಗಿ ಪ್ರೆಸ್ ಮಾಡಿ ಅದ ನಂತರ ನೀವು ರೌಂಡ್ ಶೇಪ್ ಮಾಡಿದರೆ ಕರೆಕ್ಟಾಗಿ ನಿಮಗೆ ಹಾಮೂಲ್ ಮೆಸರ್ಮೆಂಟ್ ಸಿಗುತ್ತೆ. ಅದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಈಗ ನೋಡಿ ಈ ಥರ ಒಂದು 1/4 ಇಂಚಷ್ಟು ಡಿಫ್ರೆಂಟ್ ಇಟ್ಟು ಒಂದು ಡಾಟ್ ಮಾಡ್ಕೊಳ್ಳಿ ಅಕ್ಕ. ಈ ಥರ ಹೊಲಿಗೆ ಹಾಕಲಿಕ್ಕೋಸ್ಕರ, ಅಂದರೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೋಸ್ಕರ ಈ 1/2 ಇಂಚನ್ನ ನಾವು ಲೆಸ್ ಮಾಡ್ಕೋಬೇಕು. ಏನಕ್ಕೋಸ್ಕರ ಅಂತಂದರೆ ಸ್ಲೀವ್ ಹೊಲಿಬೇಕಾದ್ರೆ ಇದು ಮೈನಸ್ ಆಗಿರುತ್ತೆ. ಚೆಸ್ಟಿಗೆ ಇಲ್ಲಿ ತನಕ ಮಾತ್ರ ಮೆಸರ್ಮೆಂಟು. ಸೊ ಇದನ್ನು ನಾವು ಒಳಗಡೆ ಹೊಲಿಗೆ ಹಾಕ್ತೀವಲ್ವ ಅದಕ್ಕೋಸ್ಕರ. ಈಗ ನೆಕ್ಸ್ಟು ಈ ಬ್ಲೌಸ್ನ ಹಿಂಭಾಗ ಅಂದರೆ ಬ್ಯಾಕ್ ಸೈಡಿಂದನೇ ಮೆಸರ್ಮೆಂಟ್ ತೆಗಿಬೇಕು, ಫ್ರಂಟ್ ಕಡೆಯಿಂದ ತೆಗಿಬಾರ್ದು. ಸೊ ಇದು ಯಾವ ರೀತಿ ತೆಗೆಯೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಅಕ್ಕ. ಇದು ನೋಡಿ ಶೋಲ್ಡ್ರು, ಇದು ರೌಂಡ್ ಮೆಸರ್ಮೆಂಟ್ ಅಕ್ಕ. ನಿಮಗೆ ತಿಳಿಯೋಕ್ಕೋಸ್ಕರ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಅಂದರೆ ಇದು ಬ್ಯಾಕಿಂದ ಮೆಸರ್ಮೆಂಟ್ ತೆಗಿಬೇಕು, ಸ್ಲೀವ್ ಕಡೆಯಿಂದ ತೆಗಿಬಾರ್ದು. ಸ್ಲೀವ್ ಕಡೆಯಿಂದ ತೊಗೊಂಡ್ರೆ ಏನಾಗುತ್ತೆ, 1/2 ಇಂಚಷ್ಟು ಕಡಿಮೆ ಬರುತ್ತೆ ಹಾಮೂಲ್ ರೌಂಡು. ಸೊ ನೀವು ಬ್ಯಾಕ್ ಕಡೆಯಿಂದ ಆ ಒಳಗೆ ಪಕ್ಕದಲ್ಲೇ ಅಳತೆ ತಗೋಬೇಕಾದ್ರೆ ನಿಮಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಸಿಗೋದಿಲ್ಲ, ಕರೆಕ್ಟಾಗಿರುವಂಥ ಮೆಸರ್ಮೆಂಟ್ ನಿಮಗೆ ಸಿಗುತ್ತೆ. ಈಗ ಟೇಪ್ ತೊಗೊಂಡು ಈ ಶೋಲ್ಡ್ರ್ ಹತ್ರ ಮೇಲ್ಗಡೆಯಿಂದ ಇಟ್ಟು ಕರೆಕ್ಟಾಗಿ ಟೇಪ್ ಇಟ್ಟರೆ 3 ಇಂಚ್ ಮಾತ್ರ ಕರೆಕ್ಟಾಗಿ ಸಿಗುತ್ತೆ. 3, 4, 5, 6, 7, 8, 9 ಇಂಚ್ ಇದೆ.
ಅಂದರೆ 9 9 18 ಇಂಚ್ ಹಾಮೂಲ್ ರೌಂಡು. ಈಗ 18 ಇಂಚ್ ಇದೆ ಅರ್ಧ ಭಾಗದಲ್ಲಿ ನಾವು ಚೆಕ್ ಮಾಡಬೇಕು. ಈಗ ನೋಡಿ ಈಗ ಮೇಲ್ಗಡೆ ಶೋಲ್ಡ್ರಿಗೆ ಅರ್ಧ ಇಂಚು ನಾವು ಒಳಗೆ ಬಿಟ್ಟಿದ ನಂತರ ಈಗ 3 4 5 6 7 8 9 ಇಂಚ್ ಇದೆ ನೋಡಿ. ಈಗ 9 ಇಂಚ್ ಇದೆ, ಕರೆಕ್ಟಾಗಿ 9 ಇಂಚ್ ಇದೆ. ಮತ್ತೊಮ್ಮೆ ಒಂದು ಸಲ ಬೇಕಾದ್ರೆ ಈಗ ಟೇಪ್ ಸ್ಲಿಪ್ ಆಯಿತು, ಸೊ ಇನ್ನೊಂದು ಸಲ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ಯಾಕಂದ್ರೆ ನೋಡಿ, ಯಾವುದೇ ಕಾರಣಕ್ಕೂ ಮೇಲ್ಗಡೆಯಿಂದ ನೀವು ಮೆಸರ್ಮೆಂಟ್ ತೆಗಿಬಾರ್ದು, ಅದೇ ರೀತಿ ಈ ಫಸ್ಟ್ ಮಾರ್ಕಿಂಗ್ ನಾನು ತೆಗಿಬಾರ್ದು. ದಯವಿಟ್ಟು ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವಂಥ ಅರ್ಧ ಇಂಚು ನಾವು ಮೈನಸ್ ಮಾಡ್ತೀವಿ. ಯಾತಕ್ಕೋಸ್ಕರ ನಾವು ನೋಡಿ ನಿಮಗೆ ಬ್ಲೌಸ್ ಇಟ್ಟು ತೋರಿಸ್ತೀನಿ. ಈ ಶೋಲ್ಡ್ರ್ ಹೊಳಿಲಿಕ್ಕೆ 1/2 ಇಂಚ್ ಬಿಟ್ಟಿರ್ತೀವಿ, ಇದು ಮೈನಸ್ ಆಗೋಗಿರುತ್ತೆ. ಅವಾಗ ನಮಗೆ ಇದು ಲೆಕ್ಕಾಚಾರ ಬರೋದಿಲ್ಲ. ನೆಕ್ಸ್ಟು ಈ ಪಕ್ಕದಲ್ಲಿ ಏನಪ್ಪ ಮಾರ್ಕಿಂಗ್ ಮಾಡಿದ್ದೀವಿ ಅಂತಂದರೆ ನೋಡಿ, ಈ ಸ್ಲೀವ್ನು ಮತ್ತು ಬ್ಯಾಕು ಅಟ್ಯಾಚ್ ಮಾಡ್ಬೇಕಾದ್ರೆ 1/4 ಇಂಚ್ ಮೈನಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಡಾಟ್ನ ಹಾಕಿರ್ತೀವಿ. ಸೊ ಹಂಗಾಗಿ ನೀವು ಈ ಜಾಗದಲ್ಲಿ ಮಾತ್ರ ನೀವು ಟೇಪ್ ಇಟ್ಟು ಮೆಸರ್ಮೆಂಟ್ ಮಾಡೋಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ರೀತಿ ತೋರಿಸ್ತಾರೆ, ಅವ್ರ ಕಟ್ಟಿಂಗು ಆ ಥರ ಇರುತ್ತೆ, ನಮ್ಮ ಕಟ್ಟಿಂಗ್ ಈ ರೀತಿ ಇರುತ್ತಕ್ಕ. ಯಾರು ಒಬ್ಬರು ಕರೆಕ್ಟಾಗಿ ನಿಮಗೆ ತಿಳಿಸ್ತಾರೋ ಅದನ್ನು ಫಾಲೋ ಮಾಡಿ. ನಂದ್ರನ್ನ ಈ ಥರ ನಾನು ಹೇಳ್ಕೊಡೋದನ್ನ ಅರ್ಧ ಭಾಗ ಅವರು ಹೇಳೋ ರೀತಿ ಅರ್ಧ ಭಾಗ ನೀವೇನಾದ್ರು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಆ ಬ್ಲೌಸ್ಗೆ. ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳೋ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ. 1/2 ಇಂಚ್ ಬಿಟ್ಟಿದ ನಂತರಕ್ಕೆ ನೋಡಿ 3 3.5 4 5 6 7 8 ಕರೆಕ್ಟಾಗಿ 9 ಇಂಚ್ ಇದೆ ನೋಡಿ. ಈಗ ಎಷ್ಟು ಇಂಚಿದೆ? 9 ಇಂಚ್ ಇದೆ. ಈ 9 ಇಂಚು 18 ಇಂಚು ಕರೆಕ್ಟಾಗಿ ಇಲ್ಲಿ 9 ಇಂಚ್ ಬಂದಿದೆ. ನಮಗಿದು ಬ್ಯಾಕ್ನ ಮೆಸರ್ಮೆಂಟು. ನಿನ್ನೆ ಒಬ್ಬರು ಕೇಳಿದರು, ಅಣ್ಣ ನೀವು ಬ್ಯಾಕ್ ಮಾತ್ರ ಮೆಸರ್ಮೆಂಟ್ ತಗೊಂಡಿದ್ದೀರಾ, ಫ್ರಂಟ್ ಮೆಸರ್ಮೆಂಟ್ ತಗೊಂಡಿಲ್ಲ ಅಂದರೆ ಫ್ರಂಟ್ ಜಾಸ್ತಿ ಬರುತ್ತೆ ನನಗೆ ಅಂತ ಕೇಳಿದ್ರು. ಫ್ರಂಟು ಖಂಡಿತವಾಗ್ಲೂ ಜಾಸ್ತಿ ಬರುತ್ತೆ ಅಕ್ಕ. ಎಷ್ಟು ಬರುತ್ತೆ? 1/2 ಇಂಚ್ ಅಷ್ಟು ನಿಮಗೆ ಜಾಸ್ತಿ ಬರುತ್ತೆ ಫ್ರಂಟಲ್ಲಿ. ಆವಾಗ ಹೆಂಗೆ ನಾವು ಫ್ರಂಟ್ ಜಾಸ್ತಿ ಬಂದರೆ ಹಾಮೂಲ್ ರೌಂಡ್ ಜಾಸ್ತಿ ಬರಲ್ವಾ ಅಂತೇಳಿ ನಿಮ್ಗೆ ಡೌಟ್ ಬರುತ್ತೆ. ಆ ಡೌಟ್ಗೆ ಏನಕ್ಕ ನೋಡಿ, ಜಾಸ್ತಿ ಬರೋಕ್ಕೋಸ್ಕರನೇ ಈ ಫ್ರಂಟಲ್ಲಿ ಈ ಹಾಮೂಲ್ ಡಾಟನ್ನು ಹಿಡಿಯೋದು. ಸೊ ನಿಮಗೆ ಕಟ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಬ್ಯಾಕ್ ಫಸ್ಟ್ ಕಟ್ ಮಾಡ್ತೀನಿ. ಈ ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ಮೇಲ್ಗಡೆ ಇರುವಂಥ ಮಾರ್ಕಿಂಗ್ಗೆ ನೀವು ಕಟ್ ಮಾಡಬೇಕು, ಕೆಳಗಡೆ ಇರುವಂಥ ಮಾರ್ಕಿಂಗ್ಗೆ ನೀವು ಕಟ್ ಮಾಡಬಾರ್ದು. ನಿಲ್ಲಿಸಿದ ನಂತರಕ ನೆಕ್ಸ್ಟು ಶೋಲ್ಡ್ರ್ ಕಟ್ ಮಾಡಿದ ನಂತರಕ ನಾವು ಹಾಮೂಲ್ ರೌಂಡು. ಅದ ನಂತರ ನಾವು ಸೈಡ್ ಕಟ್ ಮಾಡ್ಕೊಳ್ಳೋಣ. ಸೈಡ್ ಕಟ್ ಮಾಡಿದ ನಂತರಕ ಖಂಡಿತವಾಗ್ಲೂ ಈ ನ್ಯಾಚನ್ನು ಹಾಕಲೇಬೇಕು ನೀವು ನೋಡಿ. ಒಂದು ಚೆಸ್ಟಿಗೆ, ಇದು ಲೆಂತ್ಗೆ. ನೆಕ್ಸ್ಟ್ ನೋಡಿ ಅಕ್ಕ, ನೆಕ್ ಕಡೆ ಅಂತ ಯಾವ ರೀತಿ ಹೊಲಿಗೆ ಹಾಕೋದು ಮತ್ತು ಹಾಮೂಲ್ ಕಡೆ ಯಾವ ರೀತಿ ಹೊಲಿಗೆ ಹಾಕೋದು ಅಂತೇಳಿ ಮ್ಯಾಚ್ ಮಾಡ್ಕೊಳ್ಳಿ ಅಕ್ಕ. ಮ್ಯಾಚ್ ಮಾಡಿದ ನಂತರ ನಿಮಗೆ ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಖಂಡಿತವಾಗ್ಲೂ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಆದ ನಂತರ ನಾವು ನೆಕ್ಸ್ಟ್ ಅಂತೇಳಿ ನಿಮ್ಗೆ ಕಟ್ ಮಾಡೋದು ನಿಮಗೆ ಡೌಟ್ ಕ್ಲಿಯರ್ ಮಾಡ್ಕೊತ ಹೋಗೋಣ. ಏನಕ್ಕಪ್ಪ ಅಂತಂದರೆ ಕೆಲವೊಬ್ರಿಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂತೇಳಿ ಬ್ಯಾಕ್ ಕಟ್ ಮಾಡಿದ್ದೀನಿ. ಬ್ಯಾಕ್ ಕಟ್ ಮಾಡಿದ ನಂತರ ಕ್ರಾಸ್ ಕಟ್ಟಿಂಗ್ ನೀವೇನಾದ್ರು ಕಟ್ ಮಾಡ್ತೀನಿ ಅಂತ ನೀವೇನಾದ್ರು ಅನಿಸಿದರೆ ನೀವು ಈ ರೀತಿಯೇ ಕಟ್ ಮಾಡಬೇಕು. ಮತ್ತು ಚೇಂಜ್ ಮಾಡಿ ಕಟ್ ಮಾಡಿದ್ರೆ ಬಟ್ಟೆ ಸಾಲೋದಿಲ್ಲ. ಯಾಕಂದರೆ ನಿಮಗೆ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಉದ್ದೇಶದಿಂದ ನಿಮಗೆ ಏನೇನು ಮಾಡಬೇಕಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಾಸ್ ಕಟ್ಟಿಂಗ್ ಇದ್ದರೆ ಮಾತ್ರ ಬ್ಯಾಕು ಕಟ್ ಮಾಡಿದ ನಂತರ ಸ್ಲೀವ್ ಕಟ್ ಮಾಡಬೇಕು, ಓಕೆನಾ? ಫ್ರಂಟ್ ಕಟ್ ಮಾಡೋಂಗಿಲ್ಲ. ಬ್ಯಾಕ್ ಫಸ್ಟ್ ಕಟ್ ಮಾಡಿದ್ದೀನಲ್ವ, ಈಗ ನಾವು ಏನು ಕಟ್ ಮಾಡಬೇಕು? ಸ್ಲೀವ್. ಯಾತಕ್ಕಪ್ಪ ಸ್ಲೀವ್ ಕಟ್ ಮಾಡ್ತಾ ಇದೆಯಾ ಅಂತ ನಿಮ್ಗೆ ಏನಾರು ಅನಿಸಿದರೆ ಕ್ರಾಸ್ ಕಟ್ಟಿಂಗ್ ಏನಾದ್ರು ತಗೊಂಡ್ರೆ ಮಾತ್ರ ಈ ರೀತಿ ತಗೊಳ್ಳಿ, ನಿಮ್ಗೆ ಬಟ್ಟೆ ಸೇವ್ ಆಗುತ್ತೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಗೆ ಆಪೋಸಿಟ್ ಕಡೆ ಫೋಲ್ಡ್ ಮಾಡಿ ಇಟ್ಟಿದ್ದೀವಿ, ಅಂದರೆ 2 ಭಾಗ ಹಂಗೆ ಕಟ್ ಮಾಡ್ಕೊಬರ್ತೀವಿ. ಇವಾಗ ಕಟ್ ಮಾಡಿದ ನಂತರ ಈಗ ನೋಡಿ, ಲಾಸ್ಟ್ ಸಲ ಬೇರೆ ಥರ ಕಟ್ ಮಾಡೋ ಥರ ತೋರಿಸಿದ್ದೆ, ಈಗ ಬೇರೆ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಈಸಿ ನಿಮಗೆ. ಈ ಥರ 2 ಭಾಗ ಮಾಡಿದಾಗ ನೆಕ್ಸ್ಟು ಈ ಸೆಂಟ್ರಲ್ಲಿ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಈಗ ಈ ಥರ ಲೈಟಾಗಿ ಒಂದು ಫೋಲ್ಡ್ ಮಾಡಿದ ನಂತರ ಈಗ ಸ್ಲೀವ್ ಕಟ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ಒಂದು ಮಾರ್ಕ್ ಮಾಡ್ತೀರಾ. ಮಾರ್ಕ್ ಮಾಡಿದ ನಂತರ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಬಟ್ಟೆ, ಇದನ್ನು ಕಟ್ ಮಾಡಿ ತೆಗೀರಿ. ಫಸ್ಟು ಕಟ್ ಮಾಡಿ ತಗೊಂಡಿದ್ದ ನಂತರ ನೀವು ಒಂದು 1/2 ಇಂಚ್ ಅಷ್ಟು, ಅರ್ಧ ಇಂಚು ಮಾತ್ರ ನಾವು ಏನು ಮಾಡಬೇಕು, ಈ ರೀತಿ ಒಂದು ಮಾರ್ಕ್ ಮಾಡ್ತೀರಾ. ಬರೀ ಅರ್ಧ ಇಂಚ್ ಇದ್ರೆ ಮಾತ್ರ ಸಾಕು. ಅದ ನಂತರಕ ಇವಾಗ ನಾವು ಅಳತೆ ಬ್ಲೌಸ್ ತಗೊತೀವಿ. ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಂತ ಹೇಳಿ ಒಂದು ಸಲ ಕಸ್ಟಮರ್ ಹತ್ರ ಕೇಳ್ಕೊಳ್ಳಿ, ಲೂಸ್ ಬೇಕಾ ಅಥವಾ ಉದ್ದ ಬೇಕಂತೇಳಿ. ಅಣ್ಣ ನನಗೆ ಏನಿಲ್ಲ, ಈ ಅಳತೆ ಜಾಕೆಟ್ ಕರೆಕ್ಟಾಗಿದೆ ಮಾಡ್ಕೊಡಿ ಅಂತಂದರೆ ಈ ರೀತಿ ಈ ಸ್ಲೀವ್ನ ಕರೆಕ್ಟಾಗಿ ಅಗಲ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದ ನಂತರಕ ಈಗ ನೋಡಿ
ಚೆಕ್ ಮಾಡಿ ನಂತರ ಈ ಥರ ಕರೆಕ್ಟಾಗಿ ಅಳತೆ ಜಾಕೆಟ್ ಇಟ್ಕೋಬೇಕಕ್ಕ. ಈ ಥರ ಯಾವುದೇ ಥರ ರಿಂಕಲ್ ಬರೋಂಗಿಲ್ಲ, ಕರೆಕ್ಟಾಗಿರಬೇಕು. ಈ ಮಾರ್ಕಿಗಿಂತ ಕೆಳಗಡೆ ಅಳತೆ ಜಾಕೆಟ್ ಇಡಬೇಕು. ನೀವೇನಾದ್ರು ಮೇಲ್ಗಡೆ ಏನಾರು ಇಟ್ಟರೆ ತೋಲು ಉದ್ದ ಕಡಿಮೆ ಆಗುತ್ತೆ, ಅರ್ಧ ಇಂಚು. ಕರೆಕ್ಟಾ? ಈಗ ಕರೆಕ್ಟಾಗಿ ಇಟ್ಟಿದ್ದೀವಿ. ಮಾರ್ಕಿಂಗ್ ಫಸ್ಟ್ ಮಾಡಿದ್ದೀನಿ, ಅದರ ಕೆಳಗಡೆ ಅಳತೆ ಜಾಕೆಟ್ ಇಟ್ಟಿದ್ದೀನಿ. ಅಳತೆ ಜಾಕೆಟ್ ಇಟ್ಟಿದ ತಕ್ಷಣ ಇದು ನೋಡಿ ಸ್ಲೀವ್ ಉದ್ದ, ಅಂದರೆ ಇದು ಎಷ್ಟು ಹೈಟ್ ಇದೆಯೋ ಅಷ್ಟು. ಅದರಿಂದ ನೀವು ಎಷ್ಟು ಇಡಬೇಕಪ್ಪ ಅಂತಂದರೆ ಒಂದು 1/4 ಇಂಚ್ ಮಾರ್ಜಿನ್ ಹಿಡಿಯೋರಾಗಿದ್ದರೆ 1/4 ಇಂಚು, ಅಥವಾ 1/2 ಇಂಚ್ ಇಡ್ತೀವಿ ಅಂತಂದರೆ 1/2 ಇಂಚು. ನಾನು 1/4 ಇಂಚಷ್ಟು ಮಾರ್ಜಿನ್ ಹಿಡಿಯೋದು, ಸೊ ಅದಕ್ಕೋಸ್ಕರ ನಾನು 1/4 ಇಂಚಷ್ಟು ಮಾರ್ಜಿನ್ ಇಟ್ಟಿದ್ದೀನಿ. ಈಗ ಲೆಂತ್ ಯಾವ ಕಡೆ ಮಾರ್ಕ್ ಮಾಡೋದು ಅಂತ ನಿಮ್ಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ಸ್ಲೀವ್ ಅಗಲ, ಸ್ಲೀವ್ ಲೂಸ್ ಅಂತೀವಲ್ಲ ಆ ಥರ ಈ ಥರ ಪರ್ಫೆಕ್ಟಾಗಿ ಇಟ್ಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡಿ ಕರೆಕ್ಟಾಗಿ ಈ ರೀತಿ ಒಂದು ಮಾರ್ಕ್ ಮಾಡಿದ ನಂತರ ಈಗ ಸ್ಲೀವು ಲೆಂತ್ ಏನಿದೆಯೋ ಅದಕ್ಕಿಂತ 1/4 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. ಏನಕ್ಕಪ್ಪ ಎಕ್ಸ್ಟ್ರಾ ಇಡಬೇಕು ಅಂತ ನಿಮ್ಗೇನಾದ್ರು ಅನುಮಾನ ಇದ್ದರೆ, ಹೊಲಿಗೆ ಹಾಕಲಿಕ್ಕೆ ನಮಗೆ ಹೊಲಿಗೆ ಹಾಕಿದ ನಂತರ ಕರೆಕ್ಟಾಗಿರುತ್ತೆ. ನಮಗೆ ನಾವು ಹೊಲ್ದಿದ ನಂತರನೂ ಆ ಬ್ಲೌಸ್ ಅದೇ ಮೆಸರ್ಮೆಂಟಿಗೆ ಇರಬೇಕಕ್ಕ. ಬರೀ ಕಟ್ ಮಾಡ್ಬೇಕಾದ್ರೆ ಮಾತ್ರ ಕರೆಕ್ಟಾಗಿರ್ಬಾರ್ದು. ಕಟ್ ಹೊಲ್ದಿದ ನಂತರ ಅಳತೆ ಜಾಕೆಟ್ ಇಟ್ಟು ನೋಡಿದರೆ ಸ್ಲೀವ್ ಉದ್ದ ಬ್ಯಾಕಲ್ಲಿ ಇರ್ಬೇಕಾದ್ರೆ ಹಾಮೂಲ್ ಹತ್ರ ಕರೆಕ್ಟಾಗಿರಬೇಕು. ಇದರಲ್ಲಿ ಏನಾದ್ರು ನೀವು ಕಡಿಮೆ ಏನಾದ್ರು ಮಾಡಿದರೆ ನೀವು ಈ ಜಾಗದಲ್ಲಿ ನಿಮಗೆ ಹಾಮೂಲ್ ರಿಂಕಲ್ ಬರೋದು ಮತ್ತು ಈ ಕೈ ಎತ್ತಬೇಕಾದ್ರೆ ತೊಂದರೆ ಆಗುತ್ತೆ. ನಿಮಗೆ ಗೊತ್ತಿದೆ ಏನೇನೆಲ್ಲಪ್ಪ ತೊಂದರೆ ಬರುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ 1/4 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. ಹಾಮೂಲ್ ಹತ್ರ ಸ್ಲೀವ್ ಹತ್ರನೂ ಎಕ್ಸ್ಟ್ರಾ ಇರಬೇಕು. ಹೊಲಿಬೇಕಾದ್ರೆ ನಮ್ಗೆ 1/4 ಇಂಚು ಲೆಸ್ ಆಗಿರುತ್ತೆ. ಈ ಜಾಗದಲ್ಲಿ 1/4 ಇಂಚು ಹೊಲಿಬೇಕಾದ್ರೆ ಲೆಸ್ ಆಗಿರುತ್ತೆ. ಈಗ ಸ್ಲೀವ್ ಮೆಸರ್ಮೆಂಟ್ ತೆಗೆಯೋಣ. ಈಗ ಕ್ಯಾಪ್ ಹೈಟು ಅಳತೆ ಜಾಕೆಟಲ್ಲಿ ಯಾವ ರೀತಿ ಚೆಕ್ ಮಾಡೋದಪ್ಪ ಅಂತಂದರೆ, ಹಾಮೂಲ್ ಹತ್ರ ಎಷ್ಟು ಮಾರ್ಕ್ ಮಾಡಿದ್ದೀವೋ ಅದೇ ಥರ ನಾವು ಸ್ಟ್ರೈಟಾಗಿ ಒಂದು ಮೆಸರ್ಮೆಂಟ್ ಮಾಡ್ತೀವಿ. ಸ್ಲೀವ್ ಉದ್ದಕ್ಕೆ ಒಂದು ಮಾರ್ಕ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಸ್ಲೀವ್ ಲೂಸ್ಗೆ ಈ ರೀತಿ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಸ್ಲೀವ್ ಶೇಪ್ ತೆಗಿಲಿಕ್ಕೆ ಕಂಪಲ್ಸರಿ 1 ಇಂಚ್ ಇದ್ದರೆ ಮಾತ್ರ ಸಾಕು. 1 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡಿದ ನಂತರ ಈ ಸ್ಕೇಲ್ ತಗೊಳ್ಳಿಕ. ಸುಮಾರು ರೀತಿ ನಿಮಗೆ ಸ್ಲೀವ್ ಲೂಸ್ ನಿಮಗೆ ತೋರಿಸ್ಕೊಡ್ತಾರೆ, ಅಂದರೆ ಶೇಪ್ ತೆಗಿಲಿಕ್ಕೆ. ನಾನು ಈ ಒಂದು ಮೆಥಡ್ ಫಾಲೋ ಮಾಡ್ತಾ ಇದ್ದೀನಕ್ಕ. ಯಾವುದೇ ಥರ ಕರೆಕ್ಷನ್ ಬರೋದಿಲ್ಲ. ಕರೆಕ್ಷನ್ ಬಂದರೆ ನಿಮ್ಗೆ ತಿಳಿಸೋದಿಲ್ಲ. ಸೊ ಇದನ್ನು ಫಾಲೋ ಮಾಡಿ ಈ ಥರ ಸ್ಕೇಲ್ನ ಟೈಟಾಗಿ ಒಂದು ಪ್ರೆಸ್ ಮಾಡಿ ಒಂದು ಮಾರ್ಕ್ ಮಾಡ್ತೀರಾ. ಈ ಸ್ಕೇಲ್ನ ಮತ್ತೊಂದು ಸಲ ಉಲ್ಟಾ ಮಾಡಿ. ಉಲ್ಟಾ ಮಾಡಿದ ನಂತರ ಈ ಹಾಮೂಲ್ ಹತ್ರ ಎಷ್ಟು ತಗೊಂಡಿದ್ದೀವಿ ನಾವು, 9 ಇಂಚು ತೊಗೊಂಡಿದ್ದೀವಲ್ಲ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 9 ಇಂಚಿದೆ ಅಂತಲ್ಲಿ ಚೆಕ್ ಮಾಡಿ ಅದರಲ್ಲಿ ಎರಡು ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 4.25 ಇಂಚು. 4.25 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಇದು ಮಿಡಿಲ್ ಸ್ಲೀವ್ ಅಂತೀವಿ. ಮತ್ತೊಮ್ಮೆ ಈ ಸ್ಕೇಲ್ನ ಈ ರೀತಿ ಉಲ್ಟಾ ಸ್ಕೇಲ್ನ ಫೋಲ್ಡ್ ಮಾಡಿದ ನಂತರ ಈ ಥರ ಮಾಡಿದಾಗ ನಿಮಗೆ ಇದು ಫ್ರಂಟು ಇದು ಬ್ಯಾಕು ಈಸಿಯಾಗಿ. ಈಗ ಸ್ಲೀವ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಬಂದು ಇಲ್ಲಿ ನಿಲ್ಲಿಸಿ ಅದ ನಂತರ ಸ್ಟ್ರೈಟ್ ಮೆಸರ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ಮ್ಯಾಚ್ ಮಾಡಿ ಒಂದು ಶೋಲ್ಡ್ರಿಗೆ. ನೆಕ್ಸ್ಟು ಸ್ಲೀವ್ ಅಗಲಕ್ಕೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಈಗ ಸ್ಲೀವ್ ಲೆಂತ್ಗೆ ಇಲ್ಲೂ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಸ್ಲೀವ್ನ ಅಗಲಕ್ಕೆ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿದ ನಂತರ ಈಗ ಸ್ಲೀವ್ನ 4 ಬಟ್ಟೆ ಇರುತ್ತೆ. ಇದರಲ್ಲಿ 2 ಬಟ್ಟೆ ಮಾತ್ರ ತಗೋಬೇಕಾದ್ರೆ ಇದು ಫ್ರಂಟು ಇದು ಬ್ಯಾಕಿಗೆ ಏನು ಮಾಡಬೇಕು, ಬ್ಯಾಕ್ ಬಿಟ್ಬಿಟ್ಟು ಫ್ರಂಟಲ್ಲಿ ಮಾತ್ರ ಶೇಪ್ ತೆಗಿಬೇಕು. ಶೇಪ್ ತೆಗಿಬೇಕಾದ್ರೆ ಈ ಫಸ್ಟ್ ಮಾರ್ಕಿಂಗಿಂದನೇ ಈ ಶೇಪ್ ತಗೊಳ್ಳಿ ಈ ರೀತಿ. ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಅಂತೇಳಿ ಗುರ್ತಿಡಿಲಿಕ್ಕೋಸ್ಕರ ಏನು ಮ್ಯಾಚ್ ಮಾಡ್ತೀವಿ. ಮತ್ತು ನಾವು ಇದನ್ನು ಫೋಲ್ಡ್ ಮಾಡ್ತೀವಿ. ಫೋಲ್ಡ್ ಮಾಡಿದ ನಂತರ ಸೆಕೆಂಡಾಗಿ ಈ ಥರ ಒಂದು 1/4 ಇಂಚಷ್ಟು ಶೇಪು 2ನೇ ಸಲ ನಿಮ್ಗೆ ತೆಗಿಬೇಕು. 2ನೇ ಸಲ ತೆಗೆದಿಲ್ಲಣ ಅಂತಂದರೆ ನಿಮ್ಗೆ ಬ್ಯಾಕಲ್ಲಿ ರಿಂಕಲ್ ಬರುತ್ತೆ. ಈಗ ಕಟ್ ಮಾಡಿರುವಂಥ ಬ್ಯಾಕ್ನು ಮತ್ತು ನಾವು ಸ್ಲೀವ್ನು ಚೆಕ್ ಮಾಡಬೇಕಾಗ. ಈಗ ನೋಡಿ ಇದು ಸ್ವಲ್ಪ ಜಾಸ್ತಿ ಇದೆಯಾ ಮೆಸರ್ಮೆಂಟು, ಇದು ಕಡಿಮೆ ಇದೆ. ಏನಕ್ಕಪ್ಪ ಅಂತಂದರೆ ನಾವು 2 ಭಾಗ ಮಾಡಿ ಮಡಚಿದಾಗ ನಿಮ್ಗೆ ಏನಾದ್ರು ಶಾರ್ಟೇಜ್ ಬರುತ್ತೆ ಈ ಥರ. ಇವಾಗ ಸ್ಲೀವ್ ಚೆಕ್ ಮಾಡಬೇಕಾದ್ರೆ ನೋಡಿ ನಾನು ಕೈ ತೆಗಿತೀನಿ. ಒಂದ್ಸಲ ಕೈ ತೆಗೆದಿದ್ದೀನಿ. ಇಲ್ಲಿ ನೋಡಿ ಇಲ್ಲಿ ನಾವು ಶೋಲ್ಡ್ರ್ ಹೊಲಿಬೇಕಾದ್ರೆ ಈ 1/2 ಇಂಚು ಮೈನಸ್ ಆಗಿರುತ್ತೆ. ಕರೆಕ್ಟಾ? ಒಂದು ಸೆಕೆಂಡ್ ಇಲ್ಲಿ ನೋಡಿ ಮಾರ್ಕಿಂಗ್ ಮಾಡಿದ್ದೀವಲ್ವ, ಇದನ್ನು ಈ ರೀತಿ ಮಡಚಿಬಿಟ್ಟು ಅದ ನಂತರ ಈಗ ನೋಡಿ ಅಲ್ಲಿ ಚೆಕ್ ಮಾಡಿದಾಗ ನಾವು ಕಟ್ ಮಾಡಿರುವಂಥ ಸ್ಲೀವು 2 ಪರ್ಫೆಕ್ಟ್ ಆಗಿರಬೇಕು. ಈ ರೀತಿ ನಿಮಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹೊಲಿಬೇಕಾದ್ರೆ ಬ್ಯಾಕ್ ಎಕ್ಸ್ಟ್ರಾ ಬರೋದು ಮತ್ತು ಸ್ಲೀವ್ ಎಕ್ಸ್ಟ್ರಾ ಬರೋದು ಈ ಥರ ಕರೆಕ್ಷನ್ ಬರೋದಿಲ್ಲ. ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕು. ಈ ರೀತಿ ಬ್ಯಾಕು ಮತ್ತು ಸ್ಲೀವ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಈಗ ಅಂತಂದರೆ ಸ್ಲೀವ್ ಕಟ್ ಮಾಡಿದ ನಂತರ ಈಗ ಫ್ರಂಟ್ ಕಟ್ ಮಾಡಬೇಕು. ಫ್ರಂಟ್ ಯಾವ ರೀತಿ ಕಟ್ ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ
ಈ ಫ್ರಂಟ್ ಕಟ್ ಮಾಡಬೇಕಾದ್ರೆ ಈ ಬಟ್ಟೆ ನಮ್ಮ ಕಡೆ ಓಪನ್ ಬರಬೇಕು. ಈ ಸ್ಲೀವ್ ಕಟ್ ಮಾಡಿದ್ದೀವಲ್ಲ ಈ ಜಾಗದಲ್ಲಿ ನಾವು ಸ್ಲೀವ್ ಕಟ್ ಮಾಡಿದ್ದೀವಿ, ಇಲ್ಲಿ ನಾವು ಫ್ರಂಟ್ ತೆಗಿಬೇಕು. ಕ್ರಾಸ್ ಯಾವ ರೀತಿ ನಾವು ಅಂದರೆ ನನಗೆ ಕ್ರಾಸ್ ತೆಗಿಲಿಕ್ಕೆ ಬರಲ್ಲ, ನನಗೆ ಗೊತ್ತಿಲ್ಲ, ನಾನು ಯಾಕೆ ತಗೊಳ್ಳೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರಾಕ ಇಲ್ಲಿ ನೋಡಿ, ಶೋಲ್ಡ್ರ್ ಕಟ್ ಮಾಡಿರೋ ಜಾಗಕ್ಕೂ ಈ ಸ್ಲೀವ್ ಕಟ್ ಮಾಡಿರೋಂಥ ಜಾಗಕ್ಕೂ ಈ ಥರ ಒಂಥರ ಎಳ್ದು ನೋಡಿದಾಗ ನಿಮ್ಮ ಕ್ರಾಸ್ ಈಸಿಯಾಗಿ ಸಿಗುತ್ತೆ. ಸೊ ಇದು ಕ್ರಾಸ್ ಅಂತೇಳಿ ಗೊತ್ತಾಯಿತು. ಸ್ಟ್ರೈಟು ಇದು, ಅಡ್ಡ ಇದು, ಕ್ರಾಸು ಇದು, ಈ ಥರ ಎಳೆದಾಗ ನಿಮಗೆ ಒಂದು ಗೆರೆ ಥರ ನಿಮ್ಗೆ ಕಾಣಿಸುತ್ತೆ. ಸೊ ನೀವೇನು ಮಾಡಬೇಕು, ಆವಾಗ ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಫಸ್ಟು ಒಂದು ಮತ್ತು ಶೋಲ್ಡ್ರ್ ಒಳಗೆಗೋಸ್ಕರ ಎರಡನೇ ಮಾರ್ಕು, ಎರಡು ಮಾರ್ಕ್ ಮಾಡ್ಕೊಳ್ಳಿ. ಎರಡು ಮಾರ್ಕ್ ಮಾಡಿದ ನಂತರಕ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಫ್ರಂಟ್ ತಗೊಳ್ಳಿಕ ಅಂದರೆ ಅಳತೆ ಜಾಕೆಟಲ್ಲಿ ಯಾವ ಥರ ಕ್ರಾಸ್ ಚೆಕ್ ಮಾಡೋದಂತ ನಿಮ್ಗೆ ಏನಾರು ಅನುಮಾನ ಇದ್ದರೆ ಈ ಥರ ಎಳ್ದು ನೋಡಿ. ಇದು ನೋಡಿ ಇದು ಕ್ರಾಸ್, ಇದು ಅಂದರೆ ಇದು ಬ್ಯಾಕು, ಇದು ಯಾವುದೇ ರೀತಿ ಎಕ್ಸ್ಪೆಂಡ್ ಆಗೋದಿಲ್ಲ, ಅಂದರೆ ಎಳೆದ್ರೆ ನಿಮಗೆ ರಿಂಕಲ್ ಬರೋದಿಲ್ಲ. ಇದು ಬ್ಯಾಕು, ಇದು ಸ್ಟ್ರೈಟ್ ಬಟ್ಟೆ. ಫ್ರಂಟ್ ಮಾತ್ರ ನೀವು ಕ್ರಾಸ್ ತೆಗಿಬೇಕು, ಮುಂದ್ಗಡೆ ಮಾತ್ರ ಕ್ರಾಸ್ ತೆಗಿಬೇಕು. ಈ ಥರ ಎಳೆದಾಗ ನಮ್ಗೆ ಗೊತ್ತಾಗುತ್ತೆ. ಇವಾಗ ಶೋಲ್ಡ್ರನ್ನ ಎರಡು ಭಾಗ ಮಾಡ್ಕೊಳ್ಳಿ. ಎರಡು ಭಾಗ ಮಾಡಿದ ನಂತರ ಈ ಮಿಡಲಲ್ಲಿ ಈ ಶೋಲ್ಡ್ರ್ ಇದೆಯಲ್ಲಕ ಈ ಎರಡು ಭಾಗದಲ್ಲಿ ಮಧ್ಯದಲ್ಲಿ ಇಟ್ಟು ಅದ ನಂತರ ನಿಪ್ಪಲ್ ಪಾಯಿಂಟಿಗೆ ಒಂದು ಮಾರ್ಕ್ ಮಾಡಿ, ಅಳತೆ ಜಾಕೆಟ್ ಏನಿದೆಯಾ ಹಂಗೆ ಈ ಬರಲಲ್ಲಿ ಒಂಥರ ಪ್ರೆಸ್ ಮಾಡಿ ಈ ಥರ ಕ್ರಾಸಾಗಿ ತೊಗೊಂಡೋಗಿ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು, ಲೆಂತ್ಗಿಂತ 1/4 ಇಂಚಷ್ಟು ಲೆಂತ್ ಎಕ್ಸ್ಟ್ರಾ ಇರಲಿ. ಅದ ನಂತರಕ ಈ ಅಳತೆ ಜಾಕೆಟ್ ಹುಕ್ ಪಟ್ಟಿ ಕಡೆಯಿಂದ ತಗೋಬೇಕು. ಹುಕ್ ಪಟ್ಟಿ ಯಾವ ಕಡೆ ಇದೆಯೋ ಆ ಕಡೆ ಇದನ್ನು ಈ ಫ್ರಂಟ್ ತಗೊಳ್ಳಿ. ಫ್ರಂಟ್ ಪಟ್ಟಿ ತಗೊಂಡಿದ್ದ ತಕ್ಷಣಕ್ಕ ಅಂದರೆ ಹುಕ್ ಪಟ್ಟಿ ಯಾವ ಕಡೆ ಇದೆಯೋ ಆ ಕಡೆಯಿಂದನೇ ನೀವು ನೆಕ್ ಮಾರ್ಕಿಂಗ್ ಮಾಡಲೇಬೇಕು. ಐ ಪಟ್ಟಿ ಇರುವಂಥ ಕಡೆ ನೀವು ಮಾರ್ಕಿಂಗ್ ತಗೋಬಾರ್ದು. ಆ ರೀತಿ ಏನಾದ್ರು ತಗೊಂಡ್ರೆ ಫ್ರಂಟ್ ನೆಕ್ ತುಂಬಾ ಬ್ರಾಡ್ ಆಗುತ್ತೆ. ಬ್ರಾಡ್ ಜಾಸ್ತಿ ಆಗಿ ಏನಾಗುತ್ತೆ, ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹುಕ್ ಪಟ್ಟಿ ಇರೋವಂಥ ಕಡೆ ನೀವು ನೆಕ್ ತೆಗಿಬೇಕು. ನೆಕ್ ತೆಗಿಬೇಕಾದ್ರೆ ಈಗ ನೋಡಿ, ನಾವು ಆಲ್ರೆಡಿ ಹೊಲ್ದಿದ್ದೀವಲ್ವ ಅಳತೆ ಬ್ಲೌಸಲ್ಲಿರುವಂಥ ಶೋಲ್ಡ್ರ್ ಮೆಸರ್ಮೆಂಟು ಒಳಗೆ ಹಾಕಿದ್ದೀವಲ್ಲ ಫೈನಲ್ ಆಗಿ ಅದು, ಮತ್ತು ಹೊಲಿಬೇಕಾಗಿರೋದು ಎರಡು ಮಾರ್ಕ್ ಮಾಡಿದ್ದೀವಿ. ಅದರಲ್ಲಿ ಎರಡನೇ ಮಾರ್ಕು, ಆ ಮಾರ್ಕಿಂಗ್ ಪಕ್ಕದಲ್ಲಿ ನಾವು ಆ ಶೋಲ್ಡ್ರ್ ಮೇಲೆ ಶೋಲ್ಡ್ರ್ ಕೂರಿಸಿ, ಯಾಕೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದಕ್ಕೋಸ್ಕರ ನಿಮ್ಗೆ ಹತ್ರ ತರ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ 1/4 ಇಂಚಷ್ಟು ಇಟ್ಟು ಎಕ್ಸ್ಟ್ರಾ ಇಟ್ಟು ಒಂದು ಮಾರ್ಕ್ ಮಾಡ್ತಾರೆ. ಆ ರೀತಿ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಪೈಪಿಂಗ್ ಏನಿದೆಯೋ ಅಷ್ಟೇ ಕರೆಕ್ಟಾಗಿ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ ನಂತರಕ್ಕೆ ಹುಕ್ ಪಟ್ಟಿ ಎಲ್ಲಿದೆಯೋ ಅಲ್ಲೊಂದು ಮಾರ್ಕ್ ಮಾಡ್ತೀರಾ. ಟೋಟಲಾಗಿ ನೆಕ್ ಡೀಪಿಂದ 3/4 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು. 3/4 ಇಂಚಷ್ಟು ಇದ್ದರೆ ಸಾಕು. ನೆಕ್ಸ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರಕ್ಕೆ ಈಗ ನಾವು ಈ ಅಳತೆ ಜಾಕೆಟ್ ತೆಗೊಳ್ಳೋಣ. ತೆಗೆದಿದ್ದ ನಂತರಕ್ಕೆ ಈಗ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಕ್ರಾಸ್ ಅಲ್ವರಾ, ಸೊ ಅದಕ್ಕೋಸ್ಕರ ನಾವೊಂದು ಫ್ರಂಟಲ್ಲಿ ಒಂದು ಮಾರ್ಕ್ ಮಾಡ್ತೀವಿ. ಅದ ನಂತರಕ್ಕೆ ಯೋಗ್ ಪೀಸ್ ಒಂದು ಮಾರ್ಕ್ ಮಾಡ್ತೀವಿ. ಯೋಗ್ ಪೀಸ್ ಮಾರ್ಕ್ ಮಾಡಿದ ನಂತರ ಈ ಫ್ರಂಟ್ ನೆಕ್ ಡೀಪ್ಗೆ ಒಂದು ಮಾರ್ಕ್ ಮಾಡ್ತೀವಿ. ಮತ್ತು ಅಗಲ ಬರುತ್ತಲ್ವರ, ಸೊ ಅದಕ್ಕೋಸ್ಕರ ಇದಕ್ಕೊಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ ನಂತರ ಹುಕ್ ಪಟ್ಟಿ ಡಾಟ್ಗೆ ಒಂದು ಮಾರ್ಕಿಂಗು ಮತ್ತು ಈ ಶೇಪ್ ತೆಗಿಲಿಕ್ಕೋಸ್ಕರ ಈ ಎರಡು ಕಡೆನೂ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿದ ನಂತರಕ್ಕೆ ಈಗ ನೋಡಿ, ಈ ಕ್ರಾಸ್ ಆಗಿ ಕಂಪಲ್ಸರಿ ಎಲ್ಲ ಬ್ಲೌಸ್ಗೆ ನೀವು ತೆಗಿಬೇಕು. ಈ ರೀತಿ ತೆಗೆದಿದ ತಕ್ಷಣಕ್ಕೆ ಈಗ ನೆಕ್ ರೌಂಡ್ ಶೇಪ್ಗೆ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಸ್ಕೇಲ್ ಇಟ್ಟು ಮಾರ್ಕ್ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ. ಈ ರೀತಿ ನೀವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿ ತಗೊಂಡ್ರೆ ಅಳತೆ ಜಾಕೆಟಿಗೆ ಏನು ನೆಕ್ ಶೇಪ್ ಇದೆಯೋ ಅಷ್ಟೇ ನೆಕ್ ಶೇಪ್ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ஆனால் ಇದಕ್ಕೆ ಲಾಸ್ಟಲ್ಲಿ ನೀವು ಹೇಳಿದರೆ 3 ಇಂಚ್ ನೆಕ್ ಬ್ರೌಡು ಇದೆಲ್ಲ ಬೇಡ ಅಂತಂದರೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ಗೆ ಈ ಲೆಕ್ಕಾಚಾರ ಬರೋದಿಲ್ಲ. ಸರಿನಾ? ಏನಕ್ಕಪ್ಪ ನೀನು ಇದನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ, ನೀವು ಪ್ರತಿಯೊಂದು ಹೇಳ್ಕೊಟ್ರಾಕ ಡೌಟ್ ಕೇಳೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಬ್ರು ಏನು ಮಾಡ್ತೀರಾ, ಅದ ನಂತರ ಕ್ಲಾಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ನಿಮಗೆ ಕರೆಕ್ಟಾಗಿ ಫೋನ್ ಬರುತ್ತೆ. ಫೋನ್ ಬಂದಿದ್ದ ತಕ್ಷಣ ಅಣ್ಣ ನನಗೆ ಈ ಥರ ಫ್ರಂಟಲ್ಲಿ ತಗೊಂಡಿಲ್ಲ ಅಂತೇಳಿ, ಸೊ ಅದಕ್ಕೋಸ್ಕರ ಫಸ್ಟೇ ಇನ್ಫಾರ್ಮ್ ಮಾಡಿರ್ತೀನಿ ನಾನು. ನೆಕ್ಸ್ಟು ಅದ ನಂತರಕ್ಕೆ ಯಾವ ರೀತಿ ನಾವು ಅಳತೆ ಜಾಕೆಟಲ್ಲಿ ಮೈನ್ ಡಾಟ್ ಅಗಲ ತಗೊಳ್ಳೋದು ಅಂತೇಳಿ ಬೆಲ್ಟ್ ಮೇಲೆ ಮೆಸರ್ಮೆಂಟ್ ಇಟ್ಟು ತಗೊಳ್ಳಿಕ. ಇದು ನೋಡಿ, ಇದು ಮೈನ್ ಡಾಟ್ ಹತ್ರ ಈ ರೀತಿ ಚೆಕ್ ಮಾಡಿಕ. ಚೆಕ್ ಮಾಡಿದಾಗ 3 ಇಂಚ್ ಇದೆ. ಅವಾಗ ನಾವು ಎಷ್ಟು ಇಡಬೇಕು, ಇಲ್ಲಿ 3/4 ಇಂಚು. 1/4 ಇಂಚು ಯಾತಕ್ಕೋಸ್ಕರ ಎಕ್ಸ್ಟ್ರಾ ಇಡಬೇಕು, ಹುಕ್ ಪಟ್ಟಿ ಐ ಪಟ್ಟಿ ಹೊಲಿಬೇಕಾದ್ರೆ 1/4 ಇಂಚು ನಾವು ಸೇರಿಸ್ಕೋಬೇಕಪ್ಪ. ಅದ ನಂತರ ಡಾಟಿನ ಅಗಲ ಈ ಜಾಕೆಟು ಒಳಭಾಗಕ್ಕೆ ಅಂದರೆ ಒಳಗಡೆಯಿಂದ ಚೆಕ್ ಮಾಡಿ 2.5 ಇಂಚಿದೆ. ಒಂದು ಡಾಟಿನ ಅಗಲ 1/4 ಇಂಚು. ಈ ರೀತಿ ನೀವು 2.5 ಇಂಚಿಟ್ಟು ಒಂದು ಮಾರ್ಕ್ ಮಾಡಿ. ಇದರಲ್ಲಿ 2 ಭಾಗ ಮಾಡಿ. 2 ಭಾಗ ಮಾಡಿದಾಗ 1/4 ಇಂಚು ಬರುತ್ತೆ. ಸೊ ಈಗ ಏನು ಮಾಡಬೇಕು ಹತ್ರ ನೀವು ಈ ಥರ ಈ ಶೋಲ್ಡ್ರಿಂದ ಸ್ವಲ್ಪ ಕ್ರಾಸ್ ಆಗಿರುತ್ತೆ, ಕ್ರಾಸ್ ಕಟ್ಟಿಂಗ್ ಇರುತ್ತೆ. ನೀವು ಸ್ಕೇಲ್ ಇಡಬೇಕಾದ್ರೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಅಣ್ಣ ನೀವು ಸ್ಟ್ರೈಟಾಗಿ ತಾನೇ ಹೇಳ್ತಾ ಇದ್ರಿ, ನೀವು ಸ್ಟ್ರೈಟಾಗಿ ಮಾಡಿದಾಗ ಕ್ರಾಸ್ ಆಗುತ್ತೆ ಅಂತೇಳಿ.
ಕ್ರಾಸ್ ಕಟ್ಟಿಂಗ್ ಬ್ಲೌಸ್ಗೆ ಈ ರೀತಿ ಸ್ಟ್ರೈಟಾಗಿ ಬರೋದಿಲ್ಲ. ಈ ಸ್ಟ್ರೈಟ್ ಮಾರ್ಕಿಂಗ್ ಮಾತ್ರ ನೀವು ಕರೆಕ್ಟಾಗಿದೆ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವರ? ಇದಕ್ಕೆ ನೀವು ಕರೆಕ್ಟಾಗಿ ಸ್ಕೇಲ್ ಕೊರೋದಿಲ್ಲ, ಏನಕ್ಕಪ್ಪ ಅಂತಂದರೆ ಕ್ರಾಸ್ ಕಟ್ಟಿಂಗು. ಸೊ ನೆಕ್ಸ್ಟು ಈ ರೀತಿ ಎರಡು ಕಡೆನೂ ಒಂದು ಕಾಲು ಇಂಚ್ ಇದೆಯಲ್ವರ, ಈ ರೀತಿ ಇಟ್ಟು ಕ್ರಾಸ್ ಆಗಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದ ನಂತರ ನೋಡಿ ಈ ಥರ ಮಾರ್ಕ್ ಮಾಡಿದಾಗ ನಿಮಗೆ ಡಾಟಿನಾಗಲ್ಲ, ನಿಮಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನೋಡಿ ಈಗ ಸಿಂಪಲಾಗಿ ಇಷ್ಟು ಮಾರ್ಕ್ ಮಾಡಿದ ನಂತರ ಅಳತೆ ಜಾಕೆಟ್ ತಗೊಂಡು ಒಂದು ಸಲ ಚೆಕ್ ಮಾಡಿದ್ವಲ್ವರ, ಚೆಕ್ ಮಾಡಿದ ನಂತರ ನೋಡಿ ಈ ರೀತಿ ಕ್ರಾಸ್ ಆಗಿ ಹಾಕಬೇಕು. ಈಗ ಹಾಕ್ಬೇಕಾದ್ರೆ ನೋಡಿ ಈಗ ಇಲ್ಲಿಂದ ಈ ಫ್ರಂಟು ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲಿಂದ ನಿಮಗೆ 1 ಇಂಚ್ ಇರಲಿ ಅಥವಾ 3/4 ಇಂಚ್ ಇರಲಿ, ಈ ಥರ ಕ್ರಾಸಾಗಿ ನೀವು ಹಾಕ್ಕೊಟ್ಟಿದ ನಂತರ ಈಗ ನಾವು ಬ್ಯಾಕ್ ಇಟ್ಟು ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ತುಂಬ ಈಸಿ, ನಿಮಗೆ ಕರೆಕ್ಷನ್ ಬರೋದಿಲ್ಲ. ನಾವು ಕಟ್ ಮಾಡೋದನ್ನು ಇದೇ ರೀತಿಯೇ, ನಾನು ಯಾವ ರೀತಿ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದೀನೋ ಅದೇ ಥರನೇ ನಿಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ನೋಡಿ ಈಗ ಚೆಸ್ಟ್ ಮೆಸರ್ಮೆಂಟು 40 ಇಂಚ್ ತಗೊಂಡಿದ್ದೀನಿ, 4 ಭಾಗ ಮಾಡಿದಾಗ 10 ಇಂಚ್ ಇಟ್ಟಿದ್ದೀನಿ ಹಿಂಭಾಗ. ಈಗ ನಾವು ಫ್ರಂಟ್ ಎಷ್ಟು ಇಡಬೇಕು? 10/4 ಇಂಚ್ ಇರಬೇಕು. ಕರೆಕ್ಟಾಗಿ 10/4 ಇಂಚ್ ಇದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಒಂದು ಮಾರ್ಕ್ ಮಾಡಿದ ನಂತರ ಈಗ ನೋಡಿ ಚೆಸ್ಟ್ ಕಡೆಯಿಂದ ಕರೆಕ್ಟಾಗಿರಲಿ, ಕೆಳಗಡೆ ಮಾತ್ರ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಇರಲಿಕ್ಕ, ಇದು ಹೆಚ್ಚು ಕಡಿಮೆ ಇದ್ರೂ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ಈಗ ನೋಡಿ ಈಗ ನಾವು ಈ ಅಳತೆ ಜಾಕೆಟ್ ಒಳಗಡೆ ತಗೊಂಡಿದ್ದ ತಕ್ಷಣ ಈ ಥರ ಅಂದರೆ ನಾವು ಹಾಕಬೇಕಾಗಿರೋಂಥ ಹೊಲಿಗೆ ಮಾರ್ಕಿಂಗನ್ನು ಕೆಳಗಡೆ ಈ ರೀತಿ ಇಟ್ಟು ಬೆಲ್ಟ್ ಅಟ್ಯಾಚ್ ಮಾಡಿದ್ವಲ್ವರ, ಬೆಲ್ಟಿಗೆ ನಾವು ಹೊಲಿಗೆಗೆ ಒಂದು 1/4 ಇಂಚ್ ಅಥವಾ 1/2 ಇಂಚಷ್ಟು ಎಕ್ಸ್ಟ್ರಾ ನಾವಿಟ್ಟು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಮಾಡೋಕ್ಕೆ ಹೋಗಬೇಡಿ, ಹೈಟ್ ಕಡಿಮೆ ಆಗುತ್ತೆ. ಸೊ ಕೆಳಗಡೆ ಮಾಡ್ಕೊಳ್ಳಿ. ಈಗ ಒಂದು 1/4 ಇಂಚಷ್ಟು ಅಥವಾ 1/2 ಇಂಚಷ್ಟು ಒಂದು ಮಾರ್ಕ್ ಮಾಡಿ. ಈಗ ಬ್ಯಾಗ್ ನಾವು ತೆಗೆಯೋಣ ಅಷ್ಟೇ. ಬ್ಯಾಗ್ ತೆಗೆದಿದ ತಕ್ಷಣ ಈಗ ನಾವು ಫಸ್ಟ್ ಹಾಕಬೇಕಾಗಿರೋಂಥ ಮಾರ್ಕಿಂಗು ಫ್ರಂಟ್ ಕಡೆ ಮಾರ್ಕ್ ಆಗಿದ್ದ ನಂತರ ಆಪೋಸಿಟ್ ಕಡೆ ಮಾರ್ಕ್ ಹಾಕ್ತೀವಿ ಅಲ್ವರ, ಅದನ್ನು ಒಂದು ಮಾರ್ಕ್ ಮಾಡಿದ ನಂತರ ಈಗ ಚೆಸ್ಟ್ಗೆ ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಈಗ ನಾವು ಶೋಲ್ಡ್ರ್ 2.5 ಇಂಚ್ ಇಟ್ಟಿದ್ವಲ್ವರ, ಈಗ ಹಾಮೋಲ್ ಹತ್ರನೂ 2.5 ಇಂಚ್ ಇರಬೇಕು. 2.5 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡಿ ಚೆಸ್ಟ್ ಮೆಸರ್ಮೆಂಟಿಗೆ. ನೆಕ್ಸ್ಟ್ ನೋಡಿ ಈಗ ಈ ರೀತಿ ಒಂದು ಮಾರ್ಕ್ ಮಾಡ್ತೀವಿ. ಈಗ ನಾನು ಮಾರ್ಕ್ ಮಾಡಿರೋದು ಬ್ಯಾಕು, ಈಗ ಡಾಟ್ ಹಾಕಿದ್ದೀನಲ್ವರ ಅದು ಮಾರ್ಕು. ಈಗ ಮಾರ್ಕ್ ಮಾಡಿರೋದು ಸ್ಟ್ರೈಟ್ ಆಗಿರುವಂಥ ಮಾರ್ಕು ಫ್ರಂಟಿಗೆ. ಇಲ್ಲಿಂದ ನೀವು 3/4 ಇಂಚಿಷ್ಟು ಒಂದು ಮಾರ್ಕ್ ಮಾಡಿ, ಶೋಲ್ಡ್ರಿಂದ ಹಾಮೋಲು ಎಷ್ಟಿದೆ ಅಂತೇಳಿ ಚೆಕ್ ಮಾಡಿದ ನಂತರ ಅದರಲ್ಲಿ 2 ಭಾಗ ಮಾಡಿರೋದನ್ನ ಮಾರ್ಕ್ ಮಾಡಿ. 4.5 ಇಂಚ್ ಇದೆ ಚೆಸ್ಟಿಂದ, ಇದಕ್ಕೆ 2 ಭಾಗ ಮಾಡಿ 2/4 ಇಂಚ್ ಇಟ್ಟು ಒಂದು ಮಾರ್ಕ್ ಮಾಡಿ. ಈಗ ಮಾರ್ಕ್ ಮಾಡಿದ ನಂತರ ಈಗ ಹಾಮೋಲ್ ಸ್ಕೇಲ್ ಇದೆಯಲ್ವರ, ಸ್ಕೇಲ್ ತಗೊಳ್ಳಿ. ಸ್ಕೇಲ್ ಇಟ್ಟಾಗ ಈಗ ಫ್ರಂಟಿಗೆ ಒಂದು ಮಾರ್ಕ್ ಮಾಡ್ತೀರಾ, ಫ್ರಂಟ್ ಶೇಪ್ ತೆಗಿಲಿಕ್ಕೋಸ್ಕರ. ಇದು ಬ್ಯಾಕು, ಇದು ಫ್ರಂಟು. ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಈಗ ಬ್ಯಾಕು ಫ್ರಂಟ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ಹಾಮೋಲ್ ಹತ್ರ ಡಾಟ್ ಮಾಡ್ಕೊಳ್ಳೋಣ. ಈಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿ. ಅದ ನಂತರ ಈಗ ನೋಡಿ ಒಂದು 1/4 ಇಂಚಷ್ಟು ಅಗಲ ಮಾಡಿ ನೀವು ಮಾರ್ಕ್ ಮಾಡ್ಕೊಳ್ಳೇಬೇಕು. ಇವಾಗ ನಾನು ಕೇಳಿದ್ರಲ್ವ ಈಗ ಅಣ್ಣ ನನ್ನ ಫ್ರಂಟು ಜಾಸ್ತಿ ಬರುತ್ತೆ ಮೆಸರ್ಮೆಂಟು ಅಂತೇಳಿ. ಈಗ ಈ 1/4 ಇಂಚು 1/2 ಇಂಚಷ್ಟು ಈ ಡಾಟ್ ಹಿಡಿಬೇಕಾದ್ರೆ ನಿಮಗೆ 9 ಇಂಚು ಕರೆಕ್ಟಾಗಿ ಫ್ರಂಟ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಫ್ರಂಟ್ ಮೆಸರ್ಮೆಂಟು ತೆಗಿಲಿಕ್ಕೆ ಹೋಗಬೇಡಿ, ಅಂದರೆ ಕರೆಕ್ಟಾಗಿ ಬರೋದಿಲ್ಲ, ಕನ್ಫ್ಯೂಸ್ ಆಗಿ ಹೋಗ್ತೀರಾ. ಸೊ ಅದಕ್ಕೋಸ್ಕರ ನಾವು ಫ್ರಂಟ್ ಮೆಸರ್ ನಿಮ್ಗೆ ತೋರಿಸ್ಕೊಟ್ಟಿಲ್ಲ. ನಾವು 1/4 ಇಂಚು ನಾವು ಮಾರ್ಜಿನ್ ಹಿಡಿಬೇಕಾದ್ರೆ ನಿಮಗೆ ಕರೆಕ್ಟಾಗಿ ಬಂದಿರುತ್ತೆ ಬ್ಯಾಕ್ ಫ್ರಂಟು. ಇದು ಹೇಗೆ ನನಗೆ ಗೊತ್ತಾಗುತ್ತಾನ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಆಗ ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವ, ಈಗ ಬ್ಯಾಕ್ ಕಡೆ ಅಂದ್ರೆ ಕರೆಕ್ಟಾಗಿ ಶೋಲ್ಡ್ರ್ ಹತ್ರ ಕರೆಕ್ಟಾಗಿ ನ್ಯಾಚ್ ಟು ನ್ಯಾಚ್ ಮ್ಯಾಚ್ ಆಗಿರುತ್ತೆ. ಫ್ರಂಟ್ ಬರ್ಬೇಕಾದ್ರೂ ಕರೆಕ್ಟಾಗಿ ನ್ಯಾಚ್ ಟು ನ್ಯಾಚು ಮ್ಯಾಚ್ ಆಗಲೇಬೇಕು. ಆವಾಗ ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ಮಾತ್ರ ನಮಗೆ ಫ್ರಂಟ್ ಜಾಸ್ತಿ ಮಾಡಿದ್ದೀವಿ ಅಂತೇಳಿ ಅರ್ಥ. ಈಗ ನಾನು ತೋರಿಸ್ಕೊಟ್ಟಿರುವಂಥ ಇದರಲ್ಲಿ 1/4 ಇಂಚು ಜಾಸ್ತಿ ಡಾಟ್ ಹಿಡಿದಾಗ ನಿಮಗೆ ಯಾವುದೇ ರೀತಿ ನಿಮಗೆ ಫ್ರಂಟ್ ಎಕ್ಸ್ಟ್ರಾ ಬರೋದಿಲ್ಲ. ಹಾಮೂಲು ಬ್ಯಾಕ್ ಮಾತ್ರ ಮೆಸರ್ಮೆಂಟ್ ತಗೊಳ್ಳಿ, ಫ್ರಂಟ್ ಮೆಸರ್ಮೆಂಟ್ ತಗೊಳ್ಳಿಕ್ಕೆ ಹೋಗಬೇಡಿ. ಈಗ ನಿಮ್ಗೆ ಏನಾರು ಅನುಮಾನ ಅನಿಸಿದರೆ ಈಗ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾಕೆ 1 ಸೆಕೆಂಡು. ಈಗ ನೋಡಿ ಯಾವ ರೀತಿ ಅಂತೇಳಿ. ಯಾಕೆ ನೋಡಿ ಈ ಜಾಗದಿಂದ ನೀವು ಡಾಟ್ ಮಾಡ್ಕೊಳ್ಳಿ ನಾವು ಹೊಲಿಯೋಕ್ಕೋಸ್ಕರ ಅಲ್ವರ. ಈಗ ನಮ್ಮ ಬ್ಯಾಕಲ್ಲಿ ಎಷ್ಟು ಮೆಸರ್ಮೆಂಟ್ ತಗೊಂಡು 9 ಇಂಚ್ ಅಲ್ವರ. ಈಗ ಫ್ರಂಟಲ್ಲಿ 9 ಇಂಚ್ ಇರಬೇಕು. ಯಾವ ರೀತಿ ಅಂತೇಳಿ ನೀವು ತೋರಿಸ್ಕೊಡ್ತೀವಿ. ಮೇಲ್ಗಡೆ ಶೋಲ್ಡ್ರಿಂದ 9 ಇಂಚು ನೋಡಿ. ಈಗ ಇಲ್ಲಿ ತನಕ 4.5 ಇಂಚು ಅಲ್ವರ, 4.5 ಇಂಚು. ಸರಿ, 1 ಸೆಕೆಂಡ್ ಇದೆ. ಅಕ್ಕ ಎಷ್ಟಿದೆ ನೋಡಿ, ಯಾರಿಗಾರು ಕಾಣಿಸ್ತಾ ಇದೆಯಾ? ಕರೆಕ್ಟಾಗಿ 5.25 ಇಂಚ್ ಇದೆ ನೋಡಿ. ಈಗ ಇಲ್ಲಿ ನೋಡಿ
ಕೆಳಗಡೆ ಮಾರ್ಕಿಂಗಿಂದ ಲೈಟಾಗಿ ನೀವು ಟರ್ನ್ ಮಾಡಿದಾಗ 5 ಇಂಚು ನಿಮ್ಗೆ ಸಿಗುತ್ತೆ. ನಾನು ಒಂದು ಕಡೆ ಮಾತ್ರ ಮೆಸರ್ಮೆಂಟ್ ತೊಗೊಂಡಿದ್ರೆ, ಅಂದರೆ ನಿಮ್ಗೆ ತಗೊಳ್ಳೇಬೇಕಂತ ನಿಮ್ಗೆ ಏನಾರು ಅನಿಸಿದ್ರೆ ಮಾತ್ರ ಇದು 5 ಇಂಚು ತೊಗೊಂಡಿದ್ದ ನಂತರಕ ಈಗ ನಾವು ಫ್ರಂಟ್ ಕಡೆ ಬಂದು ಬರೋಣ. ನೋಡಿ ಈ ಡಾಟಿಂದ ಮತ್ತು ಈ 5 ಒಂದು 3/4 ಎಷ್ಟಾಯ್ತಕ್ಕ? 5 3/4 ನೋಡಿ ಅಕ್ಕ, 5 ಒಂದು 3/4 1/4 ಇಂಚ್ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸರಿ, 3/4 ಇಂಚಕ್ಕ ಇದು 3/4 ಇಂಚು. ಒಂದು ಬರೆಯೋದನ್ನ ಬಿಟ್ಬಿಟ್ಟು 3/4 ಬರ್ತೀನಿ. 3/4 ಇಂಚು ನಾವು ಇಲ್ಲಿ ಸೇರಿಸ್ಕೊಂಡ್ರಕ್ಕ ಎಷ್ಟು ಬರುತ್ತೆ? 6 ಇಂಚ್ ಬರುತ್ತೆ. 6 ಒಂದು 3 9 ಇಂಚ್ ಆಗುತ್ತೆ. ಈಗ ಫ್ರಂಟ್ ನಿಮ್ಗೆ ಮೆಸರ್ಮೆಂಟ್ ಅರ್ಥ ಆಗಿರಬೇಕು ಅಲ್ಲವ್ರ? ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಶೋಲ್ಡ್ರ್ ಜಾಯಿಂಟಿಂದ ಈ ಡಾಟ್ ತನಕ 5/4 ಇಂಚು. ನೆಕ್ಸ್ಟ್ ನೋಡಿ ಅಕ್ಕ, ಈ ಡಾಟಿಂದ ಅಂದರೆ ಈ ಡಾಟ್ನ ಒಳಗಡೆ ಹಾಕ್ಬೇಕಾದ್ರೆ 1/4 ಇಂಚು 1/2 ಇಂಚು ಮೈನಸ್ ಮಾಡ್ತೀವಿ. ಈ ಡಾಟಿಂದ ಈ ಚೆಸ್ಟ್ ತನಕ ಮಾತ್ರ 3/4 ಇಂಚು ಅಕ್ಕ, 3/4 ಇಂಚು. ಆವಾಗ ನೋಡಿ 3/4 ಇಂಚು 5/4 ಇಂಚು ಸೇರಿಸಿದ್ರೆ ನಿಮಗೆ ಈ 1/4 ಇಂಚು ತಗೊಂಡು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ? 5/4 ಇಂಚ್ ಇದೆ ಅಕ್ಕ ಇಲ್ಲಿ ಈ ಫಸ್ಟ್ ಮಾರ್ಕಿಂಗ್ ತನಕ. ನೆಕ್ಸ್ಟು 3/4 ಇಂಚ್ ಅಕ್ಕ. ಸಾರಿ, ನಾವು 3/4 ಇಂಚು ನಾವು ಬರೆದಿರೋದು ಇದು ಮಾಡಿರೋದು ಕರೆಕ್ಟಾಗಿದೆ. 3/4 ಇಂಚು ಕಾಣಿಸ್ತಾ ಇದೆ ಅಲ್ವರ? 3/4 5/4 ಅಕ್ಕ ಸೇರಿಸಿದ್ರೆ 6 ಇಂಚು. 6 3 9 ಇಂಚು ಕರೆಕ್ಟಾಗಿ ಚೆಸ್ಟ್ ಮೆಸರ್ಮೆಂಟ್ ಅಕ್ಕ. ಈಗ ಬ್ಯಾಕ್ ಎಷ್ಟಿದೆಯೋ ಅಷ್ಟೇ ಮೆಸರ್ಮೆಂಟು ಫ್ರಂಟ್ ಕಡೆ ನಿಮಗೆ ತೋರಿಸಿದ್ದೀನಿ. ಈಗ ನೋಡಿ, ಕಟ್ ಮಾಡಬೇಕಾದ್ರೆ ನಾನು ಶೋಲ್ಡ್ರಿಂದ ಕಟ್ ಮಾಡ್ತೀನಿ. ಕಟ್ ಮಾಡಿದ ನಂತರ ಈಗ ನೋಡಿ ಹಾಮೂಲ್ ಕಟ್ ಮಾಡ್ತೀನಿ ಅಕ್ಕ. ಕಟ್ ಮಾಡಿದ ನಂತರ ನಾವು ನೆಕ್ಸ್ಟು ಫ್ರಂಟ್ ಕಟ್ ಮಾಡಿದ ನಂತರ ಈಗ ಈ ಥರ ಕ್ರಾಸಾಗಿ ಕಟ್ ಮಾಡಬೇಕು. ನೆಕ್ ಆಮೇಲಿಂದ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ನಂತರ ಈಗ ಫ್ರಂಟ್ ನಿಲ್ಲಿಸಿ ಅದ ನಂತರ ನಾವು ಕ್ರಾಸಾಗಿ ಕಟ್ ಮಾಡ್ತೀವಿ. ಕಟ್ ಮಾಡಿದ ನಂತರ ಫೈನಲ್ ಆಗಿ ನೆಕ್ ಕಟ್ ಮಾಡ್ತೀನಿ. ಈಗ ನೋಡಿ ಅಕ್ಕ, ಇಲ್ಲಿ ನಾಚ್ ಹಾಕಬೇಕು ಹುಕ್ಪಟ್ಟಿ ಡಾಟ್ಗೆ, ನೆಕ್ಸ್ಟು ಹಾಮೋಲ್ ಡಾಟಿಗೆ, ನೆಕ್ಸ್ಟು ಚೆಸ್ಟಿಗೆ. ನಾಚ್ ಮಾಡಿದ ನಂತರ ನಾವು ಇದನ್ನು ಫೋಲ್ಡ್ ಮಾಡಬೇಕು. ಈ ಫೋಲ್ಡ್ ಮಾಡಿದಾಗ ಕೆಲವೊಂದು ಸಲ ನಿಮಗೆ ಇದು ಫ್ರಂಟ್ ಅಂದರೆ ಕ್ರಾಸ್ ಕಟ್ಟಿಂಗ್ ಇರೋದ್ರಿಂದ ನಿಮ್ಗೆ ಕರೆಕ್ಟಾಗಿ ಬರೋದಿಲ್ಲ. ಅದೇನು ತೊಂದರೆ ಇಲ್ಲ. ಈ ಡಾಟ್ ಮಾತ್ರ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಿದ ನಂತರ ನಾನು ಕಂಪಲ್ಸರಿ ಅದು ಕ್ರಾಸಿಂಗ್ ಇದ್ರೂ ಸರಿನೇ, ಸ್ಟ್ರೈಟ್ ಕಟ್ಟಿಂಗ್ ಇದ್ರೂ ಸರಿನೇ ಇದು ಶೇಪ್ ತೆಗಿತೀನಿ ಒಂದು 1/4 ಇಂಚಷ್ಟು. ಆವಾಗ ಫ್ರಂಟ್ ಕರೆಕ್ಟಾಗಿ ಕೂರುತ್ತೆ, ರಿಂಕಲ್ ಬರೋದಿಲ್ಲ. ಅದಕ್ಕೋಸ್ಕರ ಈ ಫ್ರಂಟಲ್ಲಿ ಹುಕ್ಪಟ್ಟಿ ಡಾಟ್ ಒಂದು ಹಾಕೋಣ, ನಾಚ್ ಒಂದು ಹಾಕಿರ್ತೀನಿ. ನಾಚ್ ಹಾಕಿದ ನಂತರ ಇದು ಹೈಟ್ ಎಷ್ಟಿದೆ ಅಂತೇಳಿ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿದ ನಂತರ ಈಗ ಒಂದು ಕಡೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ 3/4 ಇಂಚು ಅಂತೇಳಿ, ಆಪೋಸಿಟ್ ಕಡೆ ಕರೆಕ್ಟಾಗಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಡಾಟ್ ಇಟ್ಟಿರ್ತೀವಿ. ಅದ ನಂತರ ನೋಡಿ ಅಕ್ಕ, ಈಗ ಈ ಅಳತೆ ಬ್ಲೌಸ್ ತಗೊಳ್ಳಿ ಅಕ್ಕ. ಈ ರೀತಿ ಸೆಂಟ್ರಲ್ಲಿ ಅಳತೆ ಬ್ಲೌಸ್ ಡಾಟ್ ಅಂದರೆ ಸೆಂಟ್ರಲ್ಲಿ ಇರುತ್ತಲ್ವ, ಈ ಡಾಟಿಗೆ ತಗೊಂಡು ಆಪೋಸಿಟ್ ಕಡೆ ಕರೆಕ್ಟಾಗಿದೆ ಅಂತೇಳಿ ಒಂದು ಕಡೆ ಚೆಕ್ ಮಾಡಬೇಕಾದ್ರೆ ಫ್ರಂಟು ಜಾಸ್ತಿ ಇದೆ. ಎಲ್ಲಿಂದಪ್ಪ ಅಂತಂದರೆ ಈ ಸೈಡಲ್ಲಿ 1/2 ಇಂಚಷ್ಟು ಈ ಸ್ಕೇಲ್ ತಗೊಳ್ಳಿ ಅಕ್ಕ. ಈ ರೀತಿ ಚೆಸ್ಟಿಂದ ಅಗಲಕ್ಕೆ ಒಂದು ನಾಚ್ ಮಾಡ್ತೀರಾ. ನೆಕ್ಸ್ಟು ಈ 1/2 ಇಂಚು ಎಕ್ಸ್ಟ್ರಾ ಬಂತಲ್ವ, ಈ ಸೈಡಲ್ಲಿ ನೀವು ಕಟ್ ಮಾಡಿ ತೆಗಿಬೇಕು. ಈ 1/2 ಇಂಚ್ ಎಕ್ಸ್ಟ್ರಾ ಬರೋದನ್ನ ಈ ಸೈಡಲ್ಲಿ ಎಕ್ಸ್ಟ್ರಾ ತೆಗಿಬೇಕು. ಈ ಥರ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಬರೋದನ್ನ ಖಂಡಿತವಾಗ್ಲೂ ತಗೊಂಡು ಕಟ್ ಮಾಡಿ ತೆಗಿಬೇಕು. ಅದು ಏನಾದ್ರು ಬಿಟ್ಟರು ನಾವು ಬೆಲ್ಟ್ ಅಟ್ಯಾಚ್ ಮಾಡಬೇಕು, ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಆವಾಗ ಕಟ್ ಮಾಡಬೇಕಾಗತ್ತೆ. ಇವಾಗ ನಿಮಗೆ ಫ್ರಂಟ್ ಕಡೆಯಿಂದ ಎಷ್ಟಿರಬೇಕು, ಯಾವ ರೀತಿ ಮೆಸರ್ಮೆಂಟ್ ತೆಗಿಬೇಕು ಮತ್ತು ಆಪೋಸಿಟ್ ಕಡೆ ಯಾವ ಥರ ತೆಗಿಬೇಕಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದು ರಾಂಗ್ ಮಾರ್ಕಿಂಗು, ಇದು ಕರೆಕ್ಟಾಗಿರುವಂಥ ಮೆಸರ್ಮೆಂಟು. ಈಗ ನೆಕ್ಸ್ಟ್ ನೋಡಿ ಅಕ್ಕ, ಈಗ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ನಿಮ್ಗೆ ತಿಳಿಸ್ತೀನಿ. ಬ್ಯಾಕ್ ಆ್ಯಂಡ್ ಫ್ರಂಟ್ ಕರೆಕ್ಟಾಗಿ ನಾವು ಈ ಚೆಸ್ಟ್ ಮೆಸರ್ಮೆಂಟ್ನ ಕರೆಕ್ಟಾಗಿ ಇಟ್ಬಿಟ್ಟು
ಅದ ನಂತರ ಇಲ್ಲೊಂದು ಮ್ಯಾಚ್ ಮಾಡ್ತೀರಾ. ಮ್ಯಾಚ್ ಮಾಡಿದ ನಂತರ ಈಗ ಬೆಲ್ಟ್ ಕಟ್ ಮಾಡೋದಂತಲ್ಲಿ ಯಾವ ರೀತಿ ಅಂತಲ್ಲಿ ತೋರಿಸ್ಕೊಡ್ತೇನೆ. ಫಸ್ಟು ಈ ರೀತಿ ಒಂದು ಮಾರ್ಕ್ ಮಾಡಿ, ಬೆಲ್ಟ್ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾರ್ಕಿಂಗು. ಎರಡನೇ ಮಾರ್ಕಿಂಗು ಹೊಲಿಗೆ ಹಾಕಲಿಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ಟ್ರೈಟಾಗಿ ಒಂದು ಮಾರ್ಕಿಂಗು. ನೆಕ್ಸ್ಟ್ ನೋಡಿ ಒಂದು 1/4 ಇಂಚ್ ಡಿಫ್ರೆನ್ಸ್ ಬರಲಿ ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ನಾವು ಇಲ್ಲಿ ಎಷ್ಟಿಟ್ಟಿದ್ದೀವಿ, 3/4 ಇಂಚ್ ಅಲ್ವರಾ. ಈಗ ನಾವು ಈ ಕ್ರಾಸಾಗಿ ಟೇಪ್ ಇಟ್ಟು ಈ ರೀತಿ ಕ್ರಾಸಾಗಿ ಟೇಪ್ ಇಟ್ಟು 3/4 ಇಂಚ್ ಅಷ್ಟೊತ್ತಿಗೆ ಒಂದು ಮಾರ್ಕ್ ಮಾಡಿ. ಈಗ 3/4 ಇಂಚು ಇಲ್ಲಿ ಏನು ತೊಗೊಂಡಿದ್ದೀವೋ ಅದೇ ಥರ ನಾವು ಇಲ್ಲಿ ಒಂದು 3/4 ಇಂಚ್ ಅಷ್ಟೊತ್ತಿಗೆ ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಈಗ ನೋಡಿ ಈ ಥರ ತೋರಿಸ್ಕೊಡ್ತೀನಿ ನಿಮಗೆ. ಬೆಲ್ಟ್ ಕಟ್ ಮಾಡೋಕ್ಕೆ ಅಳತೆ ಜಾಕೆಟ್ ಇದ್ದರೆ ತುಂಬ ಈಸಿ ಯಾಕೆ ನಿಮಗೆ. ಇಲ್ಲಿ ನೋಡಿ 1/4 ಇಂಚ್ ಈ ಕ್ರಾಸ್ ಅಂದರೆ ಫಸ್ಟ್ ಮಾರ್ಕಿಂಗ್ ಬಿಟ್ಬಿಡಿ. ಎರಡನೇ ಮಾರ್ಕಿಂಗಿಂದ 1/4 ಇಂಚಷ್ಟು ಈ ಅಳತೆ ಜಾಕೆಟ್ ಬಟ್ಟೆನ ಈ ರೀತಿ ಒಂದು 1/4 ಇಂಚಷ್ಟು ಬಿಟ್ಟು ಅದ ನಂತರ ಈ ಸೊಂಟ ಕರೆಕ್ಟಾಗಿದೆ ಅಲ್ವರ, ಹುಬ್ಬಟ್ಟಿ ಕಡೆಯಿಂದ ಮೆಜರ್ಮೆಂಟ್ ತೆಗಿಬೇಕು. ಈಗ ನೋಡಿ ಈಗ ಸೊಂಟ ಫ್ರಂಟ್ ಕಡೆ ಎಷ್ಟಿದೆಯೋ ಅಷ್ಟಕ್ಕೆ ಒಂದು ರೆಡಿ ಮಾರ್ಕ್ ಮಾಡ್ತೀರಾ. ಸೈಡಲ್ಲಿ 1.5 ಇಂಚಷ್ಟು ಬಟ್ಟೆ ಬಿಟ್ಟು ಒಂದು ಕಟ್ ಅಂದರೆ ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಈಗ ನೋಡಿ ಈ ಥರ ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ತೀವಿ. ಅದ ನಂತರ ಸೈಡಲ್ಲಿ 1.5 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿದ ನಂತರ ಹುಬ್ಬಟ್ಟಿ ಕಡೆಯಿಂದನೂ ಮತ್ತೊಮ್ಮೆ ನೀವು ಒಂದು ಸಲ ಅಳತೆ ತೆಗಿಬೇಕು. ಅಂದರೆ ಬೆಲ್ಟ್ ಎಷ್ಟಿದೆ ಅಂತೇಳಿ ಒಂದು ಸಲ ಚೆಕ್ ಮಾಡಿ. 3 ಇಂಚಿದೆ, 3/4 ಇಂಚಿದೆ, ಮಿಡಲಲ್ಲಿ 2.5 ಇಂಚಿದೆ, ಆಪೋಸಿಟ್ ಕಡೆ 3 ಇಂಚಿದೆ. 3/4 ಇರುವಂಥ ಜಾಗದಲ್ಲಿ 3.5 ಇಂಚು ಅಂದರೆ ಮೇಲ್ಗಡೆ ಮಾರ್ಕಿಂಗಿಂದ. ನೆಕ್ಸ್ಟು 2.5 ಇರುವಂಥ ಜಾಗದಲ್ಲಿ 2.75 ಇಂಚು, ಲಾಸ್ಟಲ್ಲಿ 3 ಇಂಚು ಇರುವಂಥ ಜಾಗದಲ್ಲಿ 3/4 ಇಂಚು. ಈ ರೀತಿ ಡಿವೈಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಮತ್ತೊಮ್ಮೆ ಈ ಆಮೂಲ್ ಸ್ಕೇಲ್ ತಗೊಳ್ಳಿ. ಈ ರೀತಿ ಒಂದು ಮಾರ್ಕ್ ಮಾಡ್ತೀರಾ. ಇದೇ ಸ್ಕೇಲ್ನ ಮತ್ತೊಮ್ಮೆ ಒಂದು ಸಲ ಮೂವ್ ಮಾಡಿದ ನಂತರ ಈಗ ಆಪೋಸಿಟ್ ಕಡೆ ಇದು ಎಕ್ಸ್ಟ್ರಾ ಕೂಡ ಬರ್ಬೋದು, ತೊಂದರೆ ಇಲ್ಲ. ಚೆಕ್ ಮಾಡಬೇಕಾ ನಮ್ಗೆ ಈಸಿಯಾಗಿ ಸಿಗೋಣ. ಈಗ ಇದು ಫ್ರಂಟು ಮಿಡಲ್ಲು ಆಪೋಸಿಟ್ ಕಡೆ ಇಲ್ಲಿ ತನಕ ಮಾತ್ರ ಆ ಮೆಜರ್ಮೆಂಟು. ಕೊನೆಯಲ್ಲಿ ಎಕ್ಸ್ಟ್ರಾ ಕೂಡ ಇರಲಿ, ತೊಂದರೆ ಇಲ್ಲ. ಫಸ್ಟ್ ಕೆಳಗಡೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಇದು ಫ್ರಂಟ್ ಅಂತಲ್ಲಿ ತಿಳಿಯಲಿಕ್ಕೋಸ್ಕರ ನಿಮಗೆ ಮ್ಯಾಚ್ ಮಾಡಿ ಕೆಳಗಡೆ ಹೊಲಿಗೆ ಹಾಕೋಕ್ಕೋಸ್ಕರ ಒಂದು ಮ್ಯಾಚು, ಮತ್ತು ಮಿಡಲಲ್ಲಿ ಒಂದು ಮ್ಯಾಚ್ ಮಾಡ್ತೀವಿ. ಇದು ಫ್ರಂಟ್ ಅಂತಲ್ಲಿ 3 ಮ್ಯಾಚ್ ಮಾಡಿರ್ತೀವಿ. ಇದು ಫ್ರಂಟು. ನೆಕ್ಸ್ಟ್ ನೋಡಿ ಈಗ ಈ ಬೆಲ್ಟ್ ತಗೊತೀವಿ. ಬೆಲ್ಟ್ ತಗೊಂಡಿದ್ದ ತಕ್ಷಣ ನಾವು ಮಾರ್ಕ್ ಮಾಡಿರೋದು ಮಾರ್ಕಿಂಗ್ ಎಷ್ಟು ಕರೆಕ್ಟಾಗಿದೆ ನೋಡಿ. ನೆಕ್ಸ್ಟು ಅಗಲ ಚೆಕ್ ಮಾಡಿದಾಗ ಯಾವುದೇ ರೀತಿ ಹೆಚ್ಚು ಕಡಿಮೆ ಇಲ್ಲ, ಕರೆಕ್ಟಾಗಿದೆಯಾ ಅಲ್ವರಾ. ಚೆಕ್ ಮಾಡಿದಾಗಲೂ ಕರೆಕ್ಟಾಗಿದೆ, ಬೆಲ್ಟ್ ಚೆಕ್ ಮಾಡಿದಾಗಲೂ ಕರೆಕ್ಟಾಗಿದೆ. ಈಗ ಹೈಟು ಯಾವ ರೀತಿ ಚೆಕ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ಮೇಲ್ಗಡೆನೂ ಕರೆಕ್ಟಾಗಿರಲಿ, ಕೆಳಗಡೆನೂ ಬೆಲ್ಟ್ ಟು ಬೆಲ್ಟ್ ಕರೆಕ್ಟಾಗಿರಲಿ. ಈಗ ನಾವು ಹೊಲಿಬೇಕಾದ್ರೆ ಇದರಲ್ಲಿ ನಮಗೆ ಒಂದು 1/4 ಇಂಚಷ್ಟು ಮಾರ್ಜನ್ ಹೋಗಿರುತ್ತಲ್ವ, ಅದೇ ಥರ ಫ್ರಂಟಲ್ಲಿ ಒಂದು 1/4 ಇಂಚಷ್ಟು ಮಾರ್ಜನ್ ಹೋಗಿರುತ್ತೆ. ಈ ಎರಡೂ ಸೇರಿಸಿದಾಗ ನೀವು ಎಷ್ಟು ಹೊಲಿಗೆ ಹಾಕ್ತೀವೋ ಆ ಥರ ಈ ಹೊಲಿಗೆಗೆ ಮಾತ್ರ ನಮಗೆ ಮಾರ್ಜನ್ ಇರಬೇಕು. ಈ ಥರ ಮಾಡಿದಾಗ ಇದರಲ್ಲಿ ಮೇಲ್ಗಡೆ ಬರೋಂಗಿಲ್ಲ ಮತ್ತು ಕೆಳಗಡೆನೂ ಹೋಗೋಂಗಿಲ್ಲ. ಈ ರೀತಿ ಕರೆಕ್ಟಾಗಿದ್ದರೆ ನಮಗೆ ಕರೆಕ್ಟಾಗಿದೆ, ಹೈಟು ನಮಗೆ ಪರ್ಫೆಕ್ಟ್ ಆಗಿದೆ ಅಂತೇಳಿ ನಮ್ಗೆ ಅರ್ಥ. ಈಗ ಕರೆಕ್ಟಾಗಿದೆ. ನೆಕ್ಸ್ಟ್ ಈಗ ನಾವು ಮೈನ್ ಕ್ಲಾತಲ್ಲಿ ಯಾವ ಥರ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ಒಂದು ಸೆಕೆಂಡ್ ತೊಗೊಂಡಿದ್ದೀನಿ. ಯಾಕೆ ಇದು ಜಾಯಿಂಟ್ ಬರುತ್ತೆ, ಸೊ ಇದೆಲ್ಲ ನನಗೆ ತೋರಿಸ್ಕೊಟ್ರೆ ತೊಂದರೆ. ಈ ಬಾರ್ಡರ್ನ ಲೆಸ್ ಮಾಡ್ತೀನಿ ನಾನು. ಲೆಸ್ ಮಾಡಿ ಈಗ ತುಂಬ ಬಟ್ಟೆ ಕಡಿಮೆ ಇದೆ, ತೊಂದರೆ ಇಲ್ಲ, ಇದರಲ್ಲೇ ನಾವು ಅಡ್ಜಸ್ಟ್ ಮಾಡೋಣ. ಇಲ್ಲಿ ಬ್ಯಾಕು, ನೆಕ್ಸ್ಟು ಫ್ರಂಟು ಕ್ರಾಸು. ಅಂದರೆ ನಾವು ಕ್ರಾಸ್ ಕಟ್ ಮಾಡಿದಾಗ ಮೈನ್ ಬಟ್ಟೆನೂ ಕ್ರಾಸಲ್ಲೇ ಇರಬೇಕು. ಅದನ್ನು ಬಿಟ್ಟು ನೀವೇನಾದ್ರು ಸ್ಟ್ರೈಟ್ ಬಟ್ಟೆ ಏನಾದ್ರು ತೊಗೊಂಡ್ರೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಈಗ ಬೆಲ್ಟು ಈ ಜಾಗದಲ್ಲಿ ಅಂದರೆ ಜಾಯಿಂಟ್ ಬರುತ್ತೆ, ತೊಂದರೆ ಇಲ್ಲ, ಸ್ವಲ್ಪ ಜಾಯಿಂಟ್ ಹಾಕೊಳ್ಳೇಬೇಕು. ಏನಕ್ಕಪ್ಪ ಅಂದರೆ ತುಂಬಾ ಕಡಿಮೆ ಇದೆ ನೋಡಿ. ಈ ರೀತಿ ನೀವು ಕಟ್ ಮಾಡ್ಕೋಬೇಕು. ಫಸ್ಟು ಬಟ್ಟೆ ಇಟ್ಟು ಚೆಕ್ ಮಾಡ್ಕೊಳ್ಳಿ, ಫ್ರಂಟ್ ಕ್ರಾಸ್ ಆಗಿ ಬರಬೇಕು. ಫಸ್ಟ್ ಬಟ್ಟೆ ಬಿಟ್ಟು ನೀವು ಕಟ್ ಮಾಡ್ಕೊತೀರ.
ಬ್ಯಾಕು, ಫ್ರಂಟು, ಬೆಲ್ಟ್, ಸ್ಲೀವ್, ಎಲ್ಲ ಕಡೆನೂ ಒಂದು 1/4 ಇಂಚಷ್ಟು ಬಟ್ಟೆ ಜಾಸ್ತಿ ಇರಲಿಕ್ಕ ಬಿಟ್ಟು ಕಟ್ ಮಾಡಿ ಇದು ಫ್ರಂಟಿಗೆ ಬರುವಂಥ ನ್ಯಾಚ್. ನೆಕ್ಸ್ಟ್ ನೋಡಿ ಈಗ ಈ ರೀತಿ ಕ್ರಾಸ್ ಇದೆಯಲ್ವ, ನೆಕ್ ಕಟ್ ಮಾಡಬಾರ್ದು, ಅದು ಫ್ರಂಟ್ ಆಗಿರಲಿ ಬ್ಯಾಕ್ ಆಗಿರಲಿ. ಈಗೆಲ್ಲ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ಯಾಕಂದ್ರೆ ಈಗ